ಶರಣರ ಮನನೊಂದಿತಯ್ಯ ಮನನೊಂದಿತಯ್ಯ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದಿನಯ್ಯ ನಾನು ಬಂದಿನಯ್ಯ ನಾನು ಬಂದಿನಯ್ಯ ಶರಣು ಶರಣಾರ್ಥಿ. ಹೊಂದುವುದೇ ಬಹು ಕಷ್ಟ ಅಂದ್ರೆ ಪಶ್ಚಾತ್ತಾಪ ಆಗತ್ತೆ ನೋಡ್ರಿ ಅವ್ರಿಗೆ. ಬಂದು ಲಿಂಗವ ಪಡೆದುದೇ ಅತ್ಯಂತ ಕಷ್ಟ. ಲಿಂಗವ ಪಡೆದು ಗುರುವಿನ ಹೊಗಳುವುದು ಅತಿ ಅತಿ ಕಷ್ಟ. ಇಲ್ಲಿ ಇಲ್ಲಿ ಎದಕ್ಕೆ ಬಂದಿದ್ದು ಇದೆಲ್ಲ ಬಂದಿದ್ದು ಯಾದಕ್ಕೆ? ಇದೆಲ್ಲ ಬಂದಿದ್ದು ತೊಡಕ್ಕೆ ಎದಕ್ಕೆ? ಗುರುವಿನ ಹೊಗಳುತ್ತಾನೆ ಇದೆಲ್ಲ ಬಂದಿದ್ದು. ಫಸ್ಟ್ಗೆ ಹೇಳಿದ್ನಲ್ಲ, ಗುರುವೆ ಗದ್ದಿಗೆಯಲ್ಲಿ ಇದು ಮಾಡಂಗಿಲ್ಲ, ಅದಕ್ಕೆ ತಾನೇ ಇದೆಲ್ಲ ಬಂದಿದ್ದು. ಅದು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಗುರುವಿನ ಹೊಗಳಲಿಕ್ಕೆ ಕಾರಣವಾಗಿ ಕಪಿಲಿಸಿದ್ದ ಮಲ್ಲಿಕಾರ್ಜುನನ ಶರಣರ ವಾದಕ್ಕೆ ಈಡಾಗ್ಬಿಟ್ಟಿನಿ. ಪ್ರಾಣದ ವಿಯೋಗ ಲಿಂಗದಲ್ಲಿ ಕೆಳಯ್ಯ ಮಡಿವಾಳ ತಂದೆ. ಇಷ್ಟೆಲ್ಲ ಆಗಿದೆ, ನಾನೇನು ಮಾಡ್ಬಿಡ್ತೀನಿ, ನಾನು ಪ್ರಾಣ ವಿಯೋಗವನ್ನ ಮಾಡ್ಕೊಂಡ್ಬಿಡ್ತೀನಿ ನಾನು ಲಿಂಗದಲ್ಲಿ ಅಂತ ಹೇಳ್ಬಿಟ್ಟು ಸೊ ಬಾಡಿಯನ್ನ ಬಿಡ್ತಾರೆ. ಸೊ ಅವರು ಪ್ರಾಣವನ್ನ ತಗೊಂಡು ಹೋಗ್ಬಿಡ್ತಾರೆ ಅಷ್ಟು. ಪ್ರಾಣ ಇದು ಎಲ್ಲ ಘಟನೆಗಳು ಸಾಕಷ್ಟು ಆಗಿದಾವ. ಇಲ್ಲೋ ಬಾಡಿಯನ್ನು ಬಿಟ್ಟು ಬಸವಣ್ಣವ್ರು ಹೋಗಿದ್ರೋ ಇಲ್ಲೋ? ಯಾವಾಗ? ದರ್ಶನಕ್ಕೆ ಬಂದಾಗ, ಆಮೇಲೆ ಅವ್ರನ್ನ ಒಳಗೆ ಬಿಡದ ಇದ್ದಾಗ. ಸೊ ಅವ್ರ ಜೊತೆಗೆ ಪ್ರಾಣ ಹೋಗಿತ್ತೋ ಇಲ್ಲೋ? ಅದನ್ನ ಯಾರು ತಂದ್ರು? ಪ್ರಾಣವನ್ನ ಯಾರು ತಂದ್ರು? ಅವ್ರಿಗೆ ಡೈಲಾಗ್ಸ್ ವಚನಗಳು ಇದಾವೆ. ಎಲ್ಲ ಸರಿಯಾಗಿ ಅಧ್ಯಯನ ಮಾಡಂಗಿಲ್ಲ, ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ನಾವು ಹೊಂಟು ಬಿಟ್ಟಿದ್ವಿ. ನಾವು ಬಸವ ಬೇದಾರಕ್ಕೆ ಏನು ಪ್ರಾಣ ಹೋಗಿದ್ದಿಲ್ವಾ? ಸುಮಾರು ಜನ ಪ್ರಾಣ ಹೋಗಿತ್ತು. ಅದನ್ನ ಹೆಂಗ್ ತಂದ್ರು? ಅವ್ರ ಪವರ್ ಏನು? ಇದನ್ನೆಲ್ಲ ತಂದಾತ ಮಡಿವಾಳ ಮಾಚಿದೇವರು. ಇದೆಲ್ಲ ಪವರ್ಫುಲ್ ವ್ಯಕ್ತಿ. ಹೀಗೆ ನುಡಿದು ಸಿದ್ದರಾಮಯ್ಯ ದೇವರು ಪರವಶ ಶರೀರಗಳಾಗಿ ಪರ್ವತದಲ್ಲಿಯ ಕೋಡಗಲ್ಲಿನಂತೆ ಶ್ವಾಸ ವಿರಹಿತರಾಗಿ ನಿಲ್ಲಲು ಸಕಲ ಗಣಗಳು ಬಂದು ವರ್ಣಿಸುವ ವಚನಗಳು. ಇದನ್ನ ಬಂದು ನೋಡ್ತಾರೆ. ಆವಾಗ ಸಿದ್ದರಾಮೇಶ್ವರ ಬಗ್ಗೆ ಈ ತರ ಆಗಿದ್ದೆಲ್ಲ ಡಿಸ್ಕಷನ್ ನಡೀತದೆ ಅಲ್ಲಿ ಅನುಭವ ಮಂಟಪದಲ್ಲಿ. ಪಡಿಯಾರಿ ಬಸವಯ್ಯನವರು ಹೇಳ್ತಾರೆ ವಚನ: ಶ್ವಾಸವಿಲ್ಲದ ಮೂರ್ತಿ ಸೂಸದೆ ನಿಂತಿರುತ್ತದೆ. ಪಾಯಿಂಟ್ಸ್ ನೋಡ್ರಿ. ಶ್ವಾಸವಿಲ್ಲದ ಮೂರ್ತಿ ಸೂಸದೆ ನಿಂತಿರುತ್ತದೆ. ಇದೇಕೆ ಇಷ್ಟು ಶರಣರಲ್ಲಿ ಹಠವಾದ? ಇದೇಕೆ ಶರಣರಲ್ಲಿ ಇಷ್ಟು ಹಠವಾದ? ಇದರ ಕಟ್ಟಳೆ ಪಡಿಹಾರಿ ಪ್ರಿಯ ಕೂಡಲ ಸಂಗನ ಮನಕ್ಕೆ ಬಾರದು ಚನ್ನಬಸವಣ್ಣ. ಸೊ ಎಲ್ಲ ಪೂರ್ತಿ ಡಿಸ್ಕಷನ್ ಆಗುತ್ತೆ. ಆಮೇಲೆ ಕೆಲವರು ಹೇಳ್ತಾರೆ ಪ್ರಾಣ ಹೋಗಿದ್ರು ಅಲ್ಲಿ ಮತ್ತೆ ಬರುತ್ತೆ ಅಂತ, ಕೆಲವರು ಅದು ಇಲ್ಲೇ ನಿಂತಿದೆ ಅಂತ, ಕೆಲವರು ಇಷ್ಟೆಲ್ಲ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಇವೆಲ್ಲ ವಚನಗಳನ್ನ ನಾವು ತಗೊಳೋದು ಬೇಡ. ಅಲ್ಲಿ ಏನಾಯ್ತು, ಮತ್ತೆ ನೀಲಮ್ಮ ತಾಯಿಯವರು ಹೇಳ್ತಾರೆ, ಬಸವಣ್ಣನವರ ಧರ್ಮಪತ್ನಿ ಫಸ್ಟ್ ನೀಲಮ್ಮ ಅವ್ರು ಹೇಳ್ತಾರೆ, ಎಮ್ಮ ಮನೋವಲ್ಲಭನ ಹೊಗಳಿದ ಶರಣರು ನಾವು ನೋಡಿದವರಲ್ಲ. ಅಂದ್ರೆ ಸಿದ್ದರಾಮೇಶ್ವರ ಮೊದಲು ನಾವು ನೋಡಿದವರಲ್ಲ, ಸತ್ತವರ ಇತ್ತಿದು ಕೇಳಿದವು. ಕೇಳಿದ ಮಹಾಪುರುಷನ ಬಿಡದೆ 13 ದಿವಸ ನೋಡಿದೆವು. ಅಲ್ಲಿ ಡಿಸ್ಕಷನ್ ಆಗಿದಾರ ಇಲ್ಲ ಸಿದ್ದರಾಮೇಶ್ವರ? ಎಷ್ಟು ದಿನ ಇದ್ದಾರೆ? 13 ದಿನ ನಾವು ನಿರಂತರವಾಗಿ ನಾವು ನೋಡಿದೀವಿ. ನೋಡಿ ಬಸವಪ್ರಿಯ ಕೂಡಲ ಸಂಗನಲ್ಲಿ ಕಾಯ ಸಹಿತ ಚೆರದುದು ನೋಡಿ ಆಶ್ಚರ್ಯರಾದೆವಲ್ಲ ಮಡಿವಾಳಯ್ಯ. ಸೊ ಎಲ್ಲ ಹೋಗ್ಬಿಟ್ಟಿದಾರಲ್ಲ ಇವರು ಅಂತ ಹೇಳ್ಬಿಟ್ಟು ನಮ್ಗೆ ಇದಾಗತ್ತಂತ ನೀಲಂಬ ತಾಯಿಯವರು ಹೇಳ್ತಾರೆ. ಆವಾಗ ನೆಕ್ಸ್ಟ್ ವಚನನೇ ಗಂಗಾಂಬಿಕೆ ತಾಯಿಯವರ ವಚನ. ನಾವ್ ಇದಕ್ಕೆ ಈ ತರ ಸಂಪಾದನಾ ಅನೇಕ ಗ್ರಂಥಗಳಲ್ಲಿ ನೀಲಾಂಬಿಕೆ ತಾಯಿಯವರು ಆದ ತಕ್ಷಣ ಗಂಗಾಂಬಿಕೆ ತಾಯಿಯವರು ಮತ್ತೆ ಅಕ್ಕನಾಗಮ್ಮ ಈ ತರ ಡಿಸ್ಕಷನ್ ವಚನಗಳು. ಅಲ್ಲಿ ಇಬ್ರು ಹೆಂಡತಿಯರು ಇದ್ರು ಅಂತ ನಮ್ಗೆ ಸಾಕ್ಷಿ ಸಿಗುತ್ತೆ, ವಚನಗಳು ಸಿಗ್ತವೆ. ನಾವು ಇಡೀ ಗಂಗಾಂಬಿಕ ತಾಯಿಯವರನ್ನ ನಾವು ಪೂರ್ತಿ ವಾಶೌಟ್ ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗಲ್ವಾ? ಅಲ್ಲಿ ಬರೇ ಒಂದು ಎಲೆ ಸ್ವಲ್ಪ ಡಿಫ್ರೆಂಟ್ ಮಾಡೋದಕ್ಕೆ ರೇಚೆಯನ್ನು ಬಿಟ್ಟು ಹೋಗ್ತಾರೆ ಅವರು. ಅರ್ಥ ಮಾಡ್ಕೊಡ್ರಿ, ಶಿಕ್ಷೆ ಖಂಡಿತ ಆಗುತ್ತೆ. ಅದಕ್ಕೆ ತಪ್ಪಿಸ್ಕೊಳ್ರಿ, ಚಾನ್ಸಸ್ ಇದಾವೆ. ಇನ್ನು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳೋಣ ನಾವೆಲ್ಲ. ಗಂಗಾಂಬಿಕೆಯವರ ವಚನ: ನಮ್ಮಯ್ಯನ ಮನದಲ್ಲಿ ಮಾತಿನಲ್ಲಿ ಸೂಸುವ ಮೂರ್ತಿ
ನೋಡುತ್ತಾ ಬಯಲಾಯಿತಲ್ಲ. ಪಾಯಿಂಟ್ಸ್ ನೋಡ್ರಿ, ಸಬ್ಜೆಕ್ಟ್ ಕೊಡ್ತಾರೆ ಮತ್ತವರು. ಇದು ಅಲ್ಲಮಯ್ಯನ ಬೇಟ. ಇದಕ್ಕೆಲ್ಲ ಕಾರಣ ಯಾರು? ಅಲ್ಲಮಯ್ಯನ ಬೇಟ. ಓದುದು ನಿಶ್ಚಯವಾದರೆ ಕರುಳು ಕಳವಳಿಸುತ್ತಿದ್ದವು. ಅಲ್ಲೇನೋ ಸಂಬಂಧ ಇರುತ್ತಲ್ಲ ಶರಣರಿಗೆ. ಇಂತಪ್ಪ ಕಂದ ಪೂದರೆ ಹೋಗಿಲ್ಲ ಗಂಗಾಪ್ರಿಯ ಕೂಡಲ ಸಂಗನ ಶರಣಳ ಮೊಲೆಯ ನುಂಬುವುದಕ್ಕೆ ಬಾರ ಕೇಳ ಚನ್ನಬಸವಣ್ಣ. ಚನ್ನಬಸವಣ್ಣಿಗೆ ಆಜ್ಞೆ ಕರಸಪ್ಪ ನೀನು ಅಂತಂತ ಹೇಳ್ತಾರ ಅವ್ರು. ಕಂದ ಅಂತ ಅಂದ್ಬಿಟ್ರು. ಇದಕ್ಕೂ ಮತ್ತೆ ಬೇರೆ ಸಬ್ಜೆಕ್ಟ್ ಇದೆ. ಸಿದ್ದರಾಮೇಶ್ವರರು ಮತ್ತೆ ಹಿಂದಿನ ಜನ್ಮದಲ್ಲಿ ಅವ್ರ ಮಗುವಾಗಿರ್ತಾರೆ. ಇದು ಬಹಳ ಇದು ಎಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ. ಇವೆಲ್ಲ ವಚನಗಳನ್ನ ನಾವು ಅಧ್ಯಯನ ಮಾಡ್ಬಿಟ್ರಲ್ಲ ಟೋಟಲ್. ಆವಾಗ ಹೇಳ್ತಾರೆ, ಅಕ್ಕನಾಗಮ್ಮನವರು ಹೇಳ್ತಾರೆ, ಎಲೆ ಮೋಹದ ಬಾಲನೆ ಮೋಹದ ಮಗನಿಗೆ ಪೇಳದೆ ಪೋಪರೆ. ಎಲೆ ಮೋಹದ ಬಾಲನೆ ಯಾರಿಗೆ ಹೇಳ್ತಾರೆ? ಸಿದ್ದರಾಮಯ್ಯಗೆ. ಸಿದ್ದರಾಮೇಶ್ವರ ಹಿಂದಿನ ಜನ್ಮದಲ್ಲಿ ಅವ್ರ ಮಗುವಾಗಿರ್ತಾರೆ. ಬೇರೆ ಒಂದು ಲೀಲೆಯಲ್ಲಿ ಮೋಹದ ಬಾಲನೆ. ಮತ್ತೆ ಮೋಹದ ಮಗನಿಗೆ ಪೇಳದೆ ಪೋಪರೆ ಅಂದ್ರೆ ಚನ್ನಬಸವಣ್ಣ ಅವ್ರ ಮಗ ತಾನೆ. ಇವ್ ಹೇಳ್ದಂಗೆ ಹೋಗ್ಬಿಟ್ಟೆ ನೀನು. ಆಡಿ ತಪ್ಪುವನಲ್ಲ ನೀನು, ನುಡಿದು ಉಸಿವನಲ್ಲ ಇವನು. ಯಾರು? ಚನ್ನಬಸವಣ್ಣ. ಇದು ಕಾರಣ ನಿಮ್ಮ ಈರ್ವರ ವಾದ ಕೇಳುವ ಬರಕ್ಕೆ ಎನ್ನ ಮನವೆರಗಿದೆ ಜಾಗೃತಿಯಾಗಿ ಬಾರ. ನೋಡ್ರಿ, ನೀ ಎಲ್ಲೇ ಇರು, ಹುಷಾರಿದ್ದ ಮತ್ತೆ ಬಂದು ಈ ಬಾಡಿ ಒಳಗೆ ಸೇರ್ಕೊ ಬಾರ. ಕೂಡಲ ಚನ್ನ ಸಂಗಮ ದೇವರಡಿಗೆ ಸಿದ್ದರಾಮಯ್ಯ. ಇಲ್ಲಿ ಪಾಯಿಂಟ್ಸು. ಬಸವಣ್ಣನವರಿಗೆ ಇಬ್ರು ಹೆಂಡತಿ ಇದಾರಂತ ಗೊತ್ತಾಯ್ತಾ ಇದರಲ್ಲಿ? ಈ ತರ ಅನೇಕ ಗ್ರಂಥಗಳು, ಒಂದಲ್ಲ ಎರಡಲ್ಲ, ಎಲ್ಲವನ್ನ ಕೂಲಂಕುಷವಾಗಿ ಯೋಚನೆ ಮಾಡಿ ನಾವು ನಿರ್ಣಯ ತಗೋಬೇಕಾಗುತ್ತೆ. ಆವಾಗ ಅಕ್ಮದಿ ತಾಯಿರು ಏನ್ ಹೇಳ್ತಾರೆ ಗೋಯ್ತಾ? ಉಡುತಡಿಯ ಮಹಾದೇವಿಯವರ ವಚನ. ಅಕ್ಕ ಏನ್ ಹೇಳ್ತಾರೆ ಗೋಯ್ತಾ? ನಿರಾಕಾರದವರು ನಿರಾಕಾರಕ್ಕೆ ಹೋದರೆ ಸಾಕಾರಕ್ಕೆ ತರಬೇಕೆಂಬ ಮರುಳ ಶರಣನೆಂಬೆ. ನಿರಾಕಾರದವರು ನಿರಾಕಾರಕ್ಕೆ ಹೋದರೆ ಸಾಕಾರಕ್ಕೆ ತರಬೇಕೆಂಬ ಮರುಳ ಶರಣರಂದ್ರೆ ಮರುಳಂದ್ರೆ ಏನು? ಈ ಹುಚ್ಚಿದಂಗ ಅದನ್ನೆಲ್ಲ ನೀವೆಲ್ಲ ಹುಚ್ಚು ಶರಣರು ನೀವು ಅಂತ ಹೇಳ್ತಾರ ಅವ್ರು. ಮರುಳಂದ್ರೇನು? ಹುಚ್ಚರು ನೀವು ಹುಚ್ಚರಪ್ಪ ನೀವು ಅಂತ ಹೇಳ್ತಾರ ಅವ್ರು. ಯಾರು? ಅಕ್ಮದಿ ತಾಯಿಯವರು. ಆತನಲ್ಲಿ ಸಮರಸವಾಗದಿದ್ದರೆ ನರನೇ. ಯಾರು? ಸಿದ್ದರಾಮೇಶ್ವರು. ಸಮರಸ ಆಗ್ಲಿ ಬಿಡ್ಲಿ ಆದ್ರೆ ನರನೇ ಅವರು. ಪಾಯಿಂಟ್ಸ್ ಇದ್ರದ್ದು ಏನ್ ಗೊತ್ತಾಗತ್ತೆ? ಅವರು ಲೀಲೆಗೋಸ್ಕರ ಬಂದಂತಾರ. ನರರಲ್ಲವರು, ನಿರಾಕಾರದರವರು, ಸುಮ್ ಲೀಲೆಗೋಸ್ಕರ ಬಂದರೆ. ಆತನಲ್ಲಿ ಸಮರಸವಾಗದಿದ್ದರೆ ನರನೇ, ಆತನಲ್ಲಿ ಸಮರಸವಾಗದಿದ್ದರೆ ಮಹಾದೇವಿ ಜ್ಯೋತಿರ್ಲಿಂಗ ಎಳೆ ಬಿಡುವನೆ ಭವದಲ್ಲಿ ಅಲ್ಲಮ ಮಹಾಪ್ರಭುವೇ. ಪ್ರಭುದೇವರು ಹೇಳ್ತಾರೆ, ನೀನಾಡುವ ನುಡಿ ಅನುಭವ ವಿರಹಿತವಂತಲ್ಲ. ನೀನ್ ಆಡಿದ್ದು ಸರಿ ಇದೆ. ಆತ್ಮದಿ ತಾಯಿಗೆ ಹೇಳ್ತಾರೆ, ನೀನ್ ಆಡಿದ್ದು ಕರೆಕ್ಟ್ ಇದೆ. ಕ್ರಿಯೆಯಲ್ಲಿ ಮಸಗಿ ಮನಕ್ಕೆ ಮಸದಲಗುವಾಗಿದೆ. ಅದು ಕಾರಣ ಹೇಳ್ತಾರೆ. ಸುರ ಅಂದ್ರೆ ದೇವತೆಗಳು, ನರ ನಾಗ ಗೌರಿ ಲೋಕದಲ್ಲಿದ್ದರೇನು. ಯಾರು? ಸಿದ್ದರಾಮೇಶ್ವರ ಆತ್ಮ ಅಥವಾ ಇದು ಪ್ರಾಣ ಎಲ್ಲಿದ್ರು ಏನು, ಯಾವ ಲೋಕದಲ್ಲಿದ್ರೇನು, ಲೋಕವ ದಾಂಟಿ ವಿರಾಟ್ ರೂಪವಾದರೇನು, ಎಲ್ಲಿ ಬೇಕಾದ್ರೆ ಹೋಗಿರ್ಲಿ. ಗುಹೇಶ್ವರನ ಶರಣ ಸಿದ್ದರಾಮಯ್ಯನ ತಾರದೆ ಬಿಡೆನು ಕೇಳಕ್ಕ. ಏನ್ ಮಾಡ್ತು ಅಂತ ಹೇಳಿದ್ರು? ನಾನು ಎಲ್ಲಿದ್ರು ಸಹ ಅವ್ರನ್ನ ಬಿಡಲ್ಲ, ತರ್ತೀನಿ ಅಂತ ಹೇಳಿದ್ರು. ಈಗ ಕೊನೆಗೆ ಏನ್ ಮಾಡ್ತಾರೆ? ಮಡಿವಾಳ ಮಾಚಿದೇವರಿಗೆ ಇದು ಮಾಡ್ತಾರೆ. ಏನ್ ಹೇಳ್ತಾರೆ? ಕಿರಣದ ಹಿಂದೆ ಸೂರ್ಯನಿದ್ದಂತೆ, ಕಾಯದ ಹಿಂದೆ ಛಾಯ ಇದ್ದಂತೆ, ದೇಹ ಸಂಘ ಅವಯವ ಇದ್ದಂತೆ ಗುಹೇಶ್ವರ ಲಿಂಗ ನಿನ್ನ ಇಂದು ಮುಂದಿರುವ ನಡೆ ಮಡಿವಾಳಯ್ಯ. ಶಕ್ತಿ ಕೊಟ್ಬಿಡ್ತಾರೆ, ನೀನು ಕರಿಯಪ್ಪ, ನೀನು ಇದು ಮಾಡಪ್ಪ. ಅವಾಗ ಅವ್ರು ಹೇಳ್ತಾರೆ ಮಡಿವಾಳ ಮಾಚಿದವರು, ಓಹೋ ದೇವ, ಇಷ್ಟು ಕೃಪೆ ಇದ್ದರೆ ಮಶಕನಿಗೆ ಮೃಗರಾಜ ಶಕ್ತಿ ಬಂದಂತಾಯಿತ್ತು. ಮಶಕ ಅಂದ್ರೆ ಅದು ಸ್ವಲ್ಪ ನೋಡೋಣ. ಮಶಕನಿಗೆ ಸ್ವಲ್ಪ ಮೊಬೈಲ್ನಲ್ಲಿ ನೋಡ್ರಿ. ಮಶಕನಿಗೆ ಇಲ್ಲಿ ಮಶಕ ಅಂತ ಇದೆ, ಮೂಷಕ ಅಂತ ತಗೋಬೇಕಾ? ಮೂಷಕನಿಗೆ ಮೃಗರಾಜ ಶಕ್ತಿ. ಮೃಗರಾಜ ಅಂದ್ರೆ ಯಾರು?
ಸಿಂಹ, ಕಾಡಿನ ರಾಜ, ಮೃಗರಾಜ. ಕಾಡಿನ ರಾಜ ಅಂದ್ರೆ ನೋಡ್ರಿ ನೋಡ್ರಿ ಇಲಿ, ಇಲಿ ಮೂಷಕ ಅಂದ್ರೆ ಇಲಿ. ಇಲಿಗೆ ಸಿಂಹದ ಶಕ್ತಿ ಬಂದಂತೆ. ಅಂದ್ರೆ ಯಾರಿಗೆ ಪ್ರಭುದೇವರು ಯಾವಾಗ ಸಪೋರ್ಟ್ ಕೊಟ್ಬಿಟ್ರೋ ನನಗೆ ಅಷ್ಟು ಶಕ್ತಿ ಇದೆ ಬಂದಂಗಾಯ್ತು. ಓಹೋ ದೇವ, ಇಷ್ಟು ಕೃಪೆ ಇದ್ದರೆ ಶರಭನಿಗೆ ವಿಷ್ಣು ವಾಹನ ಸೀಳಿ ತಿಂದು ಬಿಡುವ ಶಕ್ತಿ ಬಂದಂತಾಯಿತು. ಓಹೋ ದೇವ, ಇಷ್ಟು ಕೃಪೆ ಇದ್ದರೆ 14 ಲೋಕದ ಒಳ ಹೊರೆಯಲ್ಲಿದ್ದ ಸಿದ್ದರಾಮನ ತರುವ ಶಕ್ತಿ ಕ್ಷಣದಲ್ಲಿ ನೋಡ ಕಲಿದೇವರ ದೇವ. ಏನ್ ಮಾಡ್ತೀನಿ, ನನಗೆ ಶಕ್ತಿ ಬಂದಿದೆ, ನಾನು ರೆಡಿ ಪೊಸಿಷನ್. ಮುಂದೆ ನೋಡ್ರಿ, ಮುಂದೆ ದಯಮಾಡಿ ಅರ್ಥ ಮಾಡ್ಕೊಳ್ರಿ, ಯಾರು ನಿದ್ದೆ ಮಾಡ್ಬೇಡ್ರಿ. ಮುಂದೆ ಏನ್ ಹೇಳ್ತಾರೆ ಗೊತ್ತಾ? ಪ್ರಭುದೇವರು ಹೇಳ್ತಾರೆ, ಓಹೋ ಇದೇನೋ ಮಡಿವಾಳಯ್ಯನ ವೀರ ರಸ, ಓಹೋ ಇದೇನೋ ಮಡಿವಾಳಯ್ಯನ ಭಕ್ತಿ ರಸ, ಓಹೋ ಇದೇನೋ ಮಡಿವಾಳಯ್ಯ ಗುಹೇಶ್ವರನ ಶರಣ ಸಿದ್ದರಾಮನ ತರುವ ಅಸಾಧ್ಯವಲ್ಲ ಸಂಗನ ಬಸವಣ್ಣ. ಅದೇ ಏನು ಮಾಡಲ್ಲ, ಚೂರು ಚುಟುಕು ಅನ್ನುತ್ತೆ, ಕೇಳ್ಕೊಡ್ರಿ, ಲಕ್ಷ್ಯ ಕೊಡ್ರಿ. ಏನಪ್ಪಾ ಬಸವಣ್ಣ ಎಷ್ಟು ಶಕ್ತಿ ಬಂದ್ಬಿಡ್ತಲ್ಲಪ್ಪ ಮಡಿವಾಳ ಮಾಚಿದೇವ್ರಿಗೆ ಅಂತ ಹೇಳ್ತಾರೆ. ಯಾರು? ಪ್ರಭುದೇವರು. ನೋಡ್ರಿ ಮುಂದೆ ಮಡಿವಾಳ ಮಾಚಿದೇವ್ರು ಹೇಳ್ತಾರೆ, ಆಜ್ಞೆ ಕೊಡ್ತಾರೆ ನೋಡ್ರಿ. ಮಡಿವಾಳ ಮಾಚಿದೇವ್ರ ವಚನ, ಯಾವ ಲೋಕದಲ್ಲಿದ್ದರೇನು, ಯಾರು? ಯಾವ ಲೋಕದಲ್ಲಿದ್ದರೇನು ಆ ಲೋಕದ ಅಧಿಕಾರಿಗಳು ಬಂದು, ಪಾಯಿಂಟ್ಸ್ ಅರ್ಥ ಮಾಡ್ಕೊಡ್ರಿ. ಪವರ್ ಎಷ್ಟು ಇದು. ಅನುಭವ ಮಂಟಪದಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿಯಲ್ಲಿ ಕುಂತು ಬೇರೆ ಲೋಕಕ್ಕೆ ಆಜ್ಞೆ ಮಾಡ್ತಾ ಇದ್ದಾರೆ. ಯಾವ ಲೋಕದಲ್ಲಿದ್ದರೇನು ಆ ಲೋಕದ ಅಧಿಕಾರಿಗಳು ಬಂದು ಹೇಳದಿದ್ದರೆ ಅವರ ಶಿರವ ತುಂಡಿಸುವೆ, ಅವರ ಕೈ ಕಾಲ್ಗಳ ಖಂಡಿಸಿ ಬಿಡುವೆ. ಈ ನುಡಿ ಕಿಂಚಿತ್ತು ಹುಸಿಯಾದರೆ ಕಲಿದೇವರ ಶರಣನಲ್ಲ ಲೋಕದ ಪಾಪಿ ಮನುಷ್ಯನೆಂದು ವೀರ ಗಂಟೆಯ ನುಡಿಸಿದನು. ಗಂಟೆ ಬಿಟ್ಬಿಡ್ತಾವ, ಡ್ಯಾನ್ 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 ಡ್ಯಾನ್. ಯಾರಿಗೆ? ಬೇರೆ ಲೋಕದ ಇವ್ರಿಗೆ ಮೆಸೇಜ್ ಕಳಿಸ್ತಾರ ಅವ್ರು. ಲೋಕಗಳಿಲ್ಲ ಅಂತೀವಿ ನಾವು, ಅರ್ಥ ಮಾಡ್ಕೊಡ್ರಿ. ಲೋಕಗಳಿಲ್ಲ ಅಂತೀವಿ ನಾವು. ಬಂದು ಲೆಕ್ಕ ಕೇಳ್ತಾರ ನಮ್ಗೆ. ನಾವು ಪ್ರಾಕ್ಟಿಕಲ್ ಅನುಭವ ಮಂಟಪದಲ್ಲಿ ತರಿಸಿದ್ವಲ್ಲ, ಆ ಲೋಕದವ್ರನ್ನ ತರಿಸಿ ಮಾತಾಡಿದ್ವಲ್ಲ, ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಲ್ಲ. ಏನ್ ತಿಳ್ಕೊಂಡಿರಪ್ಪ ನೀವು? ಬಸವ ತತ್ವದವ್ರು ಏನ್ ತಿಳ್ಕೊಂಡ್ರಿ ನೀವು? ಅಷ್ಟೇ ಅಲ್ಲ, ವಾರ್ನಿಂಗ್ ಕೊಟ್ಟು ಹೇಳ್ತೀನಿ, ನಮ್ಗೆ ಕಲಗ್ನದಲ್ಲಿ ಏನಿದೆ ಗೊತ್ತಾ? ತಲೆಯನ್ನ ಕಡಿದು ಬಾಲ್ ಆಡ್ದಂಗೆ ಆಡ್ತಾರಂತ ನಮ್ಮ. ಯಾರು? ಬೇರೆ ಲೋಕದ ಶಕ್ತಿಗಳನ್ನ ಯಾರು ಬಿಡ್ತಾರೆ? ಚನ್ನಬಸವಣ್ಣರೇ ಬಿಡ್ತಾರಂತ. ಅದಕ್ಕೆ ದಯಮಾಡಿ ಅರ್ಥ ಮಾಡ್ಕೊಡ್ರಿ, ಅದರಿಂದ ಪಾರಾಗೋಣ, ಸರಿಯಾಗಿ ತಿಳ್ಕೊಳ್ಳೋಣ. ಶರಣರು ಲೆವೆಲ್ ಇನ್ನು ಕೆಲವೇ ದಿನ ಇರೋದು, ಮತ್ತೆ ಬಹಳ ದಿನ ಇಲ್ಲ. ಇಲ್ಲಿ ಏನಾಯ್ತು ಗೊತ್ತಾ? ಒಂದು ಸಮಸ್ಯೆ ಬಂದಿಟ್ರು. ಇಲ್ಲಿ ಸಿದ್ಧವೀರ ದೇವರ ವಚನ ತಂದ ಅಂತ ಇಟ್ಬಿಟ್ರು. ನಮ್ಗೆ ಇಲ್ಲಿ ಬಹಳ ಕನ್ಫ್ಯೂಸ್. ಸಂಪಾದನಾಕಾರರು ಬೇರೆ ಬೇರೆ ಇದ್ರಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಈ ಸಂಪಾದನೆಯಲ್ಲಿ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಶರಣರು ಚರ್ಚೆ ನಡೀಬೇಕಾದ್ರೆ 15ನೇ ಶತಮಾನದ ಶರಣರ ವಚನ ಯಾಕೆ ಇಲ್ಲಿ ಬಂತು? ಇದು ದೊಡ್ಡ ಸಮಸ್ಯೆ ತಂದು ಇಡೀ ಇದು ಬುಕ್ ಅನ್ನ ಫ್ಲಾಪ್ ಮಾಡ್ಲಿಕ್ಕೆ ಒಂದು ದಾರಿ ಕೊಟ್ಬಿಡ್ತಾರೆ. ಈ ವಚನ ಯಾಕೆ ಹೇಳಿದ್ರು ಗೊತ್ತಾ? ಸಿದ್ಧವೀರ ದೇವರು ಯಾಕೆ ಹೇಳಿದ್ರು ಗೊತ್ತಾ ಈ ವಚನ? ಅವ್ರೇನ್ ಹೇಳ್ತಾರೆ ಫಸ್ಟ್, ಆಮೇಲೆ ಡಿಸ್ಕಷನ್ ಮಾಡೋಣ. ವೀರ ಗಂಟೆಯ ಘೋರ ಧ್ವನಿಯ ಏನು ಡಾಣ್ ಡಾಣ್ ಶಬ್ದ ಇತ್ತಲ್ಲ, ಆ ಧ್ವನಿಯ ಕೇಳಿ ಬಿಜ್ಜಳನ ಮದದ ಆನೆಗಳೆಲ್ಲ ಸಂಕಲೆಯ ಮುರಿದೋಡಿದವು. ಏನು ಕಟ್ಟಿದ್ರಲ್ಲ ಆನೆಗಳು, ಹಂಗೆ ಕೆತ್ಕೊಂಡು ಹಂಗ ದಿಕ್ಕಪಲಾಗಿ ಹೊಡೆದು. ವೀರ ಗಂಟೆಯ ಘೋರ ಧ್ವನಿಯಗೆ ಬಿಜ್ಜಳನ 4 ಕುದುರೆಗಳೆಲ್ಲ ನೆಲಕ್ಕೆ ಬಿದ್ದವು, ಎಲ್ಲ ಮೂರ್ಛೋಗಿ ಬಿದ್ದವು. ವೀರ ಗಂಟೆಯ ಘೋರ ಧ್ವನಿಗೆ ಕಲ್ಯಾಣದ ನರರೆಲ್ಲ ಭ್ರಮಿತರಾದರು. ತೋಂಟದ ಸಿದ್ಧಲಿಂಗ ದೇವ. ಇದು ಸಿದ್ಧವೀರ ದೇವರ ವಚನ. ಯಾಕಂದ್ರೆ ಇದನ್ನ ಸಂಪಾದನೆ ಮಾಡಿದಾರ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ನಾನು ನಿನ್ನೆ ಹೇಳಿದ್ನಲ್ಲ, ಅವರು ಅನುಭವ ಮಂಟಪವನ್ನ ಓಪನ್ ಮಾಡ್ಕೊಂತಾರೆ ಯೋಗದ ಮೂಲಕ. ಅಲ್ಲೇನ್ ಡಿಸ್ಕಷನ್ ನಡೀತು ಅಷ್ಟೇ ಅಲ್ಲ, ಆ ಗಂಟೆ ಧ್ವನಿಗೆ ಏನೇನಾಯ್ತು ಅಬ್ಸರ್ವ್ ಮಾಡ್ತಾರೆ. ಆ ಅಬ್ಸರ್ವ್ ತಂದು ವಚನ ಇಲ್ಲಿ ತಂದಿಟ್ರು. ತಪ್ಪೇನಿದೆ ಅಪ್ಪ? ಇಲ್ಲಿ ತಂದು ಇಟ್ಟದಕ್ಕೆ ತಪ್ಪೇನಿದೆ?
ನಮಗೇನು ಗೊತ್ತಿಲ್ಲ ಲಿಂಗಾಂಗ ಸಾಮರಸ್ಯ ಪಡು ಅಂತ ನಮ್ಗೆ ಗೊತ್ತಿಲ್ಲದವ್ರಿಗೆ ನಮ್ಗೆ ತಿಳಿಸಿದ್ರಲ್ಲ ಅವರು. ಅಲ್ಲಿ ಘಟನೆಗಳನ್ನು ತಿಳಿಸಿದ್ಕೆ ಏನ್ ತಪ್ಪೇನಿದೆ ಹೇಳ್ರಿ. ಈಗ ನೀವು ಕೇಳ್ಬೋದು, ಅಲ್ಲಿ ಸಿದ್ಧವೀರ ದೇವರು ಅಲ್ಲಿ ಇಲ್ಲಲ್ಲ, ಈ ವಚನ ಯಾಕೆ ಬರೀಬೇಕಾಗಿತ್ತು? ಕ್ವಶನ್ ಇದೆ ಇಲ್ಲ. ಆ ವಿಷಯವನ್ನ ಅವರು ಯೋಗದ ಮೂಲಕ ನೋಡಿ ಬರೆದ್ರೆ ಏನ್ ತಪ್ಪೇನಿದೆ ಹೇಳ್ರಿ ನೋಡೋಣ. ತಪ್ಪೇನಿದೆಯಪ್ಪ? ಇಲ್ಲಿ ಏನಾದ್ರು ಕೊರತೆ ಬಂತ? ಇಲ್ಲಿ ಕೊರತೆ ಆದ್ರೆ ಬೇಕಾದ್ರೆ ವಿಚಾರ ಮಾಡ್ಬೋದು. ಹೇಳ್ರಿ ನೋಡೋಣ, ಇದಕ್ಕೆ ಯಾಕೆ ಬರೀಬೇಕಾಗಿತ್ತು? ಮುಂದೆ ಬೇರೆ ಡಿಸ್ಕಷನ್ ಇದೆ, ಅದೆಲ್ಲ ಮುಂದೆ ಘಟನೆಗಳು. ಈ ವಿಷಯ ಕೇಳ್ರಿ ನನ್ಗೆ. ಅವ್ರು ಯಾಕೆ ಬರಿಬೇಕಾಯ್ತು ಆ ವಚನನ? ಯಾರಾದ್ರೂ ಹೇಳ್ರಿ. ಇನ್ನೊಂದ್ಸಲ ವಚನ ಹೇಳ್ಬೇಕಾ? ಫಸ್ಟ್ ಮಡಿವಾಳ ಮಾಚಿದವರು ಒಂದು ವಚನ ಹೇಳ್ತಾನೆ. ಫಸ್ಟ್ ಇಂದು, ಯಾವ ಲೋಕದಲ್ಲಿದ್ದರೇನೋ ಆ ಲೋಕದ ಅಧಿಕಾರಿಗಳು ಬಂದು ಹೇಳದಿದ್ದರೆ. ಅರ್ಥ ಮಾಡ್ಕೊಡ್ರಿ. ಯಾವ ನಮ್ಮ ಗ್ಯಾಲಕ್ಸಿಗಳು ಅಂದ್ರೆ, ನಾನು ನಿನ್ನೆ ಹೇಳಿದೀನಿ, ನಮ್ಮ ಸೂರ್ಯ ಸುತ್ತಕ್ಕಂತಹ ಬುಧ ಗುರು ಶುಕ್ರ, ಈ ತರ 20,000 ಕೋಟಿ ಸೂರ್ಯರನ್ನು ಒಳಗೊಂಡಿದ್ದು ಒಂದು ಗ್ಯಾಲಕ್ಸಿ. ನಮ್ಮ ಗ್ಯಾಲಕ್ಸಿ ಹೆಸರು ಯಾವುದು? ಮಿಲ್ಕಿ ವೇ, ಕ್ಷೀರಪಥ. ಎಷ್ಟು? 20,000 ಕೋಟಿ ಸೂರ್ಯರಲ್ಲಿ ಯಾವುದೋ ಸೂರ್ಯರ ಹತ್ರ ಒಂದು ಲೋಕ ಇರ್ಬೋದು, ನಾಗಲೋಕ ಇರ್ಬೋದು, ಯಾವುದೋ ಸೂರ್ಯರಲ್ಲಿ ಒಂದು ಸ್ವರ್ಗಲೋಕ ಇರ್ಬೋದು, ಪಾತಾಳ ಲೋಕ ಇರ್ಬೋದು. ನಮ್ಮ ಗ್ಯಾಲಕ್ಸಿಯಲ್ಲಿ ಈ ತರ ಗ್ಯಾಲಕ್ಸಿ, ಈ ತರ ಬ್ರಹ್ಮಾಂಡ ಎಷ್ಟಿದೆ ಅಂದ್ರೆ 10 ಲಕ್ಷ ಕೋಟಿ ಅಗಣಿತ. ಯಾರು ಸೈಂಟಿಸ್ಟ್ ಹೇಳೋದು. ಹಂಗಾಗಿ ಅಲ್ಲಿ ಮೆಸೇಜ್ ಕಳಿಸ್ತಾರಂದ್ರೆ ಇವ್ರು ಎಂತ ವೀರರು ಇರ್ಬೋದು. ಅವ್ರ ಮೆಸೇಜ್ ಅನ್ನ ಕರೆಕ್ಟ್ ಅಲ್ಲಿ ಮಾಡ್ಕೊಂಡ್ರಲ್ಲ, ಅವರು ಬರ್ತಾರೆ. ಈಗ ಪಟ್ಟಣ ಬರ್ತಾರೆ, ಆ ಲೋಕದವ್ರು ಬರ್ತಾರೆ, ಡಿಸ್ಕಷನ್ ಬರ್ತಾರೆ. ಯಾವ ಲೋಕದಲ್ಲಿದ್ದರೇನು ಆ ಲೋಕದ ಅಧಿಕಾರಿಗಳು ಬಂದು ಹೇಳದಿದ್ದರೆ ಅವರ ಶಿರವ ತುಂಡಿಸುವೆ. ಅಕಸ್ಮಾತ್ ಬಂದು ಹೇಳ್ದೆ ಇದ್ರೆ ಫಿನಿಶ್ ಮಾಡ್ತೀನಿ ನಾನು ಬಂದು. ಯಾರನ್ನ? ಆ ಲೋಕದ ಲೀಡರ್ಸ್ ಫಿನಿಶ್ ಮಾಡ್ತೀನಿ ಬಂದು. ಯಾರು ಹೇಳ್ತಾರೆ ಇದನ್ನ? ಮಡಿವಾಳ ಮಾಚಿದೇವರು. ಅವರ ಕೈ ಕಾಲುಗಳ ಖಂಡಿಸಿ ಬಿಡುವೆ, ಈ ನುಡಿ ಕಿಂಚಿತ್ತು ಹುಸಿಯಾದರೆ. ಅಂದ್ರೆ ಏನು? ಅಕಸ್ಮಾತ್ ಸುಳ್ಳಾದರೆ. ಕಲಿದೇವರ ಶರಣನಲ್ಲಿ ಲೋಕದ ಪಾಪಿ ಮನುಜನೆಂದು ವೀರಗಂಟೆಯ ನುಡಿಸಿದನು. ಗಂಟೆ ಡಣ್ 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 ಡಣ್. ಆ ಗಂಟೆ ಶಬ್ದಕ್ಕೆ ಅಲ್ಲಿ ಹೋಚಿದ ಆ ಲೋಕಕ್ಕೆ ಮೆಸೇಜ್ ಹೋಯ್ತು. ಆ ಮೆಸೇಜ್ ಓದೋ ಅಲ್ದೇನೆ ಇಲ್ಲಿ ಏನೇನಾಯ್ತು ಅಂತ ಇವ್ರು ಹೇಳ್ತಾರೆ. ಯಾರೋ ಸಿದ್ಧವೀರ ದೇವರು. ಏನಾಯ್ತು? ವೀರಗಂಟೆಯ ಘೋರಧ್ವನಿಯ ಬಿಜ್ಜಳನ ಮದೆದಾನಿಗಳೆಲ್ಲ ಸಂಕಲೆಯ ಮುರಿದೋಡಿದವು. ಆ ಗಂಟೆ ಶಬ್ದಕ್ಕೆ ಏನ್ ಕಟ್ಟಿದ್ರಲ್ಲ ಆನೆಗಳನ್ನ ಕಿತ್ಕೊಂಡ್ಬಿಟ್ಟು ಎಲ್ಲ ಓಡೋದು ಬಂತು. ವೀರಗಂಟೆಯ ಘೋರಧ್ವನಿಗೆ ಬಿಜ್ಜಳನ 4 ಕುದುರೆಗಳೆಲ್ಲ ನೆಲಕ್ಕೆ ಬಿದ್ದವು, ಮೂರ್ಛೆ ಹೋಗ್ಬಿಟ್ಟು ಕೆಳಕ್ಕೆ ಬಿದ್ದ್ಬಿಟ್ವು. ವೀರಗಂಟೆಯ ಘೋರಧ್ವನಿಗೆ ಕಲ್ಯಾಣದ ನರರೆಲ್ಲ ಭ್ರಮಿತರಾದರು. ಏನು ವಿಚಿತ್ರ. ಯಾವ್ದಾರ ದೊಡ್ಡ ಸೌಂಡ್ ಆದ್ರೆ ನಮ್ಗೆ ಗಾಬರಿ ಆಗಲ್ವಾ? ಆತರ ಆಗುತ್ತಂತೆ. ತೋಂಡದ ಸಿದ್ಧಲಿಂಗ ದೇವ್ರು ಹೇಳ್ರಿ, ಇದ್ರಲ್ಲಿ ತಪ್ಪೇನಿದೆ? ಅಲ್ಲಪ್ಪ, ಮುಂದಿನ ಘಟನೆಗಳನ್ನ ತ್ರಿಕಾಲಜ್ಞಾನದಲ್ಲಿ ಯಾವುದೇ ನಡೆಯದೇ ಇರ್ತಕ್ಕಂತಹ ಮುಂದಿನ ಘಟನೆಗಳನ್ನ ಅವ್ರು ನೋಡಿ ದಿವ್ಯ ದೃಷ್ಟಿಯಿಂದ ಅವ್ರ ಮುಂದೆ ಹಿಂಗೆ ನಡೀತದಂತ ಹೇಳೋ ಅಂತವ್ರು ಹಿಂದೆ ನಡೆದವ್ರು ನೋಡಕ್ಕಾಗಲ್ವಾ? ನಮಗೆ ಹೇಳಿದ್ರು, ನಮಗೆ ಮುಂದೆ ಸೊ ಎಲ್ಲ ತಿಳ್ಕೊಳ್ಳಿ ಅಲ್ಲಿ ಏನು ನಡೆದಿದೆ ಅಂತ. ಅದು ಪಿಕ್ಚರ್ ಕೊಟ್ಟರು. ತಪ್ಪೇನಿದೆ ಅದರಲ್ಲಿ? ಶರಣರ ಪವರನ್ನ ಅದು ಇದು ತೋರಿಸಿದ್ರು ನಮ್ಗೆ. ಇಲ್ಲಿ ಏನ್ ಮಾಡ್ತಾರೆ ಹೋಯ್ತಾ ಕೆಲವರೆಲ್ಲ ಈ ವಚನ 12ನೇ ಶತಮಾನದ ಅನುಭವ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆ ಕೂಟದ ಎಣದಂತಹ ವಚನಗಳಲ್ಲಿ 15ನೇ ಶತಮಾನದ ಈ ಶರಣರ ವಚನ ಇದು ಯಾಕೆ ಬಂತು? ಇದು ನಮಗೆ ದೊಡ್ಡ ಸಂಶಯ ಆಗಿದೆ. ಇವ್ರು ಹೇಳ್ತಿರೋದು ಸರಿನೇ. ಯಾರು ಇತ್ತೀಚಿನ ಸಂಪಾದನಾಕಾರರು ಅವರಲ್ಲ. ಈಗೇನು ಈ ಬುಕ್ಸ್ ಪ್ರಿಂಟ್ ಮಾಡಿರ್ತಾರಲ್ಲ, ಇತ್ತೀಚಿನ ಲಿಂಗಾಂಗ ಸಾಮರಸ್ಯವನ್ನು ಪಡೆದೇ ಇರತಕ್ಕಂತ ಲೇಖಕರು ಇರ್ತಾರಲ್ಲ, ಅವರು ಒಂದು ಸಂಶಯ ಇಡ್ತಾರೆ.
ಹಂಗಾಗಿ ಆ ವಚನ ಕೊಟ್ಟಿದ್ದು ಸರಿನೋ ತಪ್ಪು? ಹಂಗಾಗಿ ಅವರೇನೋ ನಾನು 12ನೇ ಶತಮಾನದಲ್ಲಿ ಅಲ್ಲಿ ಇದ್ದೆ ಅಂತ ಏನು ಹೇಳಿಲ್ಲ ತಾನೇ. ಸೊ ನೋಡಿದ್ರೆ ಅವ್ರು ದಿವ್ಯ ದೃಷ್ಟಿಯಿಂದ ನೋಡಿ ಅದನ್ನ ವಿಚಾರ ಕೊಟ್ಟರು. ಮುಂದೆ ಘಟನೆ ನೋಡ್ರಿ. ಆ ವೇಳೆದೋಳ್ ನಾಗಲೋಕದಿಂದ ಒಬ್ಬ ನಾಗದೇವತೆಯು ಬಂದು ನಮಸ್ಕರಿಸಿ, ಅರ್ಥ ಮಾಡ್ಕೊಡ್ರಿ, ಯಾವ ಲೋಕ ಇಲ್ಲ ಅಂತ ಹೇಳ್ತೀವಿ ನಾವು. ನಾಗಲೋಕದವರಿಗೂ ದೇವಲೋಕದವರಿಗೂ. ಇಲ್ಲಿ ಮಧ್ಯೆ ಒಂದು ವಚನ ತಗೊಂತೀನಿ. ಇದು ಚನ್ನಬಸವಣ್ಣನ ವಚನ ಸಂಪುಟದ ವಚನ. ಇದು 979ನೇ ವಚನ. ಸ್ವಲ್ಪ ಇದು ಮಾಡ್ಕೊಡ್ರಿ ನೀವು. ಅದು 21 ಯುಗಗಳಲ್ಲಿ ನಾವು ಬರೀ 4 ಎಂಡಿಂಗ್ ಅಷ್ಟೇ ತಗೊಂತೀವಿ. ಅದು ಸ್ಪಷ್ಟವಾಗಿ ಹೇಳ್ತಾರೆ. ಆದಿ, ಅನಾದಿ, ಅನಾಗತ, ಅನಂತ, ಅದ್ಭುತ, ತಮಂದ, ತಾಜ, ತಂಡಜ, ಬಿಂದುಜ, ಭಿನ್ನಾಯುಕ್ತ, ಆಯುಕ್ತ, ಅಮುದಾಯುಕ್ತ, ಮಣಿರಣ, ಮಾನ್ಯರಣ, ವಿಶ್ವರಣ, ವಿಶ್ವವಸು, ಅಲಂಕೃತ. ನೆಕ್ಸ್ಟ್ ಹೇಳ್ತಾರೆ ಋತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇಂತಿ 21 ಯುಗಗಳ ನಿರ್ಮಿಸಿದಾತ ನಮ್ಮ ಬಸವಣ್ಣ. ಮೂಲದಲ್ಲಿ ಅಂಥವು ಎಷ್ಟೋ ಸರಿ ರೊಟೇಷನ್ ನೋಡಿದ್ದಾವೆ. ರೋಮಜ ಋಷಿ ಅಂದ್ರೆ ಏನು, ಅವನಿಗೆ ಎಷ್ಟು ರೋಮಗಳಿದಾವೆ, ಸೊ ಇವೆಲ್ಲ ಇದಾವೆ. ಅದು ಮೂಲದಲ್ಲಿ ಹೇಳ್ತಾರೆ. ಇಂತಿ 21 ಯುಗಗಳ ನಿರ್ಮಿಸಿದಾತ ನಮ್ಮ ಬಸವಣ್ಣ. ಇದು ನನ್ನ ವಚನ ಅಲ್ಲ, ಚನ್ನಬಸವಣ್ಣರ ವಚನ ಸಂಪುಟದ ವಚನ. ಮುಂದೆ ಹೇಳ್ತಾರೆ, ಪ್ರಥಮ ಯುಗದಲ್ಲಿ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶಗಳಿಲ್ಲದಂದು. ನೋಡಿ, ಯಾವುದು ಇಲ್ಲದಂದು, ಆರು ಇಲ್ಲದಂದು, ನಾಮವಿಲ್ಲದಂದು, ಅಂದು ನಿಶೂನ್ಯವಾಗಿದ್ದ ಕಾರಣ ನಮ್ಮ ಬಸವಣ್ಣ. ಬಯಲಿಂದ ಫಸ್ಟ್ ಬಂದಿದ್ದು ಶೂನ್ಯ, ನಿಶೂನ್ಯ. ಅವಾಗ ನಿಶೂನ್ಯ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಅಂದು ನಿಮ್ಮ ನಾಭಿ ಕಮಲದಲ್ಲಿ ಜಲಪ್ರಳಯ ಹುಟ್ಟಿತ್ತು. ಆ ಜಲಪ್ರಳಯದಲ್ಲಿ ಒಂದು ಗುಳ್ಳೆ ಲಿಂಗಾಕಾರವಾಗಿ ಹುಟ್ಟಿತ್ತು. ಆ ಲಿಂಗವ ತಕ್ಕೊಂಡು ಸ್ಥಾಪವಿಟ್ಟ ನಮ್ಮ ಬಸವಣ್ಣ ಅಂದ್ರೆ ಮಹಾಲಿಂಗವನ್ನ. 20ನೇ ಯುಗದಲ್ಲಿ ಓಂಕಾರವೆಂಬ ಮೇವ ಮೇದು. ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಓಂಕಾರವೆಂಬ ಮೇವ ಮೇದು ಮೆಲುಕಿರಿದು ಪರಮಾರ್ಥವೆಂಬ ಎಂಡೆಯ ನಿಕ್ಕಿ ನೊಸಲ ಕಣ್ಣ ತೆರೆದು ನೋಡಲಾಗಿ ಆ ಎಂಡಿ ಭಸ್ಮವಾಯಿತು. ಆ ಭಸ್ಮವನ್ನೇ ತೆಗೆದು ತಳಿಯಲಾಗಿ ಭೂಮಂಡಲ ಎಪ್ಪಾಯಿತು. ಎಪ್ಪಾಗಲಿಕ್ಕೆ ತೊಡೆಯ ಮೇಲಿದ್ದ ಲಿಂಗವ ತಕ್ಕೊಂಡು ಸ್ಥಾಪನೆಯನ್ನು ಇಟ್ಟಾತ ನಮ್ಮ ಬಸವಣ್ಣ. ಮುಂದೆ ಹೇಳ್ತಾರೆ, 19ನೇ ಯುಗದಲ್ಲಿ ಏಕಪಾದದ ಮಹೇಶ್ವರನ ನಿರ್ಮಿಸಿದಾತ ನಮ್ಮ ಬಸವಣ್ಣ. 18ನೇ ಯುಗದಲ್ಲಿ ಕತ್ತಲೆಯ ಕಾಳೋದರನೆಂಬ ರುದ್ರನ ನಿರ್ಮಿಸಿದಾತ ನಮ್ಮ ಬಸವಣ್ಣ. 17ನೇ ಯುಗದಲ್ಲಿ ವೇದ, ಪುರಾಣ, ಶಾಸ್ತ್ರ, ಶಾಸ್ತ್ರಗಳ ನಿರ್ಮಿಸಿದಾತ ನಮ್ಮ ಬಸವಣ್ಣ. ನನ್ನ ವಚನ ಅಲ್ಲ ಇದು, ಚನ್ನಬಸವಣ್ಣನವರ ವಚನ. ನೀವು ಅಲ್ಲಗಳಿದ್ರೆ ಆ ವಚನವನ್ನು ಅಲ್ಲಗಳದಂಗೆ, ನನಗೆ ಸಂಬಂಧ ಇಲ್ಲ. 15ನೇ ಯುಗದಲ್ಲಿ ಅಮೃತ ಮಥನ ಮಾಡಿದಾತ ನಮ್ಮ ಬಸವಣ್ಣ. 14ನೇ ಯುಗದಲ್ಲಿ 33 ಕೋಟಿ ದೇವರ್ಗಳ ನಿರ್ಮಿಸಿದಾತ ನಮ್ಮ ಬಸವಣ್ಣ. ಏನು 33 ಕೋಟಿ ಅಂದ್ರೆ ಎಷ್ಟು? ಒಂದು ಬ್ರಹ್ಮಾಂಡದ್ದು. ಇಂಥವು ಅನಂತ ಕೋಟಿ ಬ್ರಹ್ಮಾಂಡಗಳು. ಒಬ್ಬ ಬ್ರಹ್ಮ, ಒಬ್ಬ ವಿಷ್ಣು, ಒಬ್ಬ ರುದ್ರ ಅಲ್ಲ. ನೀವು ಬಾಲಸಂಗಯ್ಯನ ವಚನ ಓದ್ರಿ ನೀವು. ಅನಂತ ಕೋಟಿ ಬ್ರಹ್ಮರು, ಅನಂತ ಕೋಟಿ ವಿಷ್ಣುಗಳು, 33 ಕೋಟಿ ದೇವರ್ಗಳ ನಿರ್ಮಿಸಿದಾತ ನಮ್ಮ ಬಸವಣ್ಣ. ಪಾರ್ವತಿ, 12ನೇ ಯುಗದಲ್ಲಿ ಪಾರ್ವತಿ ಪರಮೇಶ್ವರರ ನಿರ್ಮಿಸಿದಾತ ನಮ್ಮ ಬಸವಣ್ಣ. ದಶ ವಿಷ್ಣುಗಳ ನಿರ್ಮಿಸಿದಾತ ನಮ್ಮ ಬಸವಣ್ಣ. ನವಬ್ರಹ್ಮರ ನಿರ್ಮಿಸಿ. ಸೊ ಈ ತರ ಎಲ್ಲ ಹೇಳ್ತಾರೆ. ಮತ್ತೊಂದು ಬೇರೆ ವಚನ ತಗೊಂಡ್ಬಿಟ್ರಂತೆ ನೋಡಿ. ತಗೊಳ್ಳ ಇನ್ನೊಂದು ವಚನ ನೋಡ್ರಿ. ಸೃಷ್ಟಿ ಹೆಂಗ್ ರಚನೆ ಆಯ್ತು ಅಂತ ಹೇಳ್ತಾರೆ. ಒಂದು ಶಕ್ತಿಯನ್ನ ನಿರ್ಮಿಸಿ ಬಿಟ್ಟು ಬಿಡ್ತಾರೆ ಅವರು. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇಂತಪ್ಪ ಮಾಯಾ ಸ್ವಪ್ನ ಬ್ರಹ್ಮಂಗೆ 13 ಕುಮಾರಿಯರು ಹುಟ್ಟಿದರು. ಸೃಷ್ಟಿಗೆ ರಚನೆಗೆಲ್ಲ ಬೇಕಲ್ವೆಲ್ಲ. ಅವರ ನಾಮಗಳು ಬೃಹತಿ, ಅದಿತಿ, ದಿತಿ, ವಿನುತಾದೇವಿ, ಕದ್ರು, ಸುವರ್ಣಪ್ರಭೆ, ಕುಮುದಿನಿ, ಪ್ರಭಾದೇವಿ, ಕಾಳಿದಂಡಿ, ಮೇಘದಂಡಿ, ಇವೆಲ್ಲ ಹೇಳ್ಬಿಟ್ಟು ಇಂತು 13 ಕುಮಾರಿಯರು ಹುಟ್ಟಿದರು. ಇದಕ್ಕೆ ಆದಿ ಪರಮೇಶ್ವರನು ಸೃಷ್ಟಿ ನಿರ್ಮಿತ ಜಗದ್ದು ಉತ್ಪತ್ತಿ ಸ್ಥಿತಿ ಲಯಗಳಾಗಬೇಕೆಂದು. ಅರ್ಥ ಮಾಡ್ಕೊಡ್ರಿ. ಮತ್ತೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಾಗಬೇಕಲ್ಲ, ಆಗಬೇಕೆಂದು ಆ ಕಾಶ್ಯಪ ಬ್ರಹ್ಮಂಗೂ 13 ಸ್ತ್ರೀಯರಿಗೂ ವಿವಾಹ ಮಾಡಿದನು.
ಆ ಕಾಶ್ಯಪ ಬ್ರಹ್ಮನ ಮೊದಲನೆಯ ಸ್ತ್ರೀಯ ಹೆಸರು ಬೃಹತಿ. ಆ ಬೃಹತಿಗೆ ಹುಟ್ಟಿದ ಮಕ್ಕಳ ಹೆಸರು, ಅವ್ರ ಮಕ್ಕಳು ಯಾರು ಅಂತ ಹೇಳ್ತಾರೆ. ಹಿರಣ್ಯಕಾಕ್ಷ, ಹಿರಣ್ಯ ಮಗ ಪ್ರಹರಾಜ, ಪ್ರಹರಾಜನ ಮಗ ಕುಂಬಿ, ಕುಂಬಿಯ ಮಗ ನಿಕುಂಬಿ, ದುಂದುಂಬಿ, ದುಂದುಂಬಿಯ ಮಗ ಬಲಿ, ಬಲಿಯ ಮಗ ಬಾಣಾಸುರ. ಇಂತಿವರು ಮೊದಲಾದ 56 ಕೋಟಿ ರಾಕ್ಷಸರು ಹುಟ್ಟಿದರು. ಯಾರಿಗೆ? ಆ ಆ ಆ ಶಕ್ತಿಗೆ ಇಷ್ಟು ಜನ ರಾಕ್ಷಸರು ಹುಟ್ಟಿದ್ರು. ಎರಡನೆಯ ಸ್ತ್ರೀಯ ಹೆಸರು ಅದಿತಿ. ಅದಿತಿಗೆ ಸೂರ್ಯ ಮೊದಲಾದ 33 ಕೋಟಿ ದೇವರ್ಗಳು, ದೇವಗಣ ಹುಟ್ಟಿದವು. ಇದು ಯಾರ ವಚನ? ಚನ್ನಬಸವಣ್ಣನವರ ವಚನ. ಇಲ್ಲಿ ಎಲ್ಲ ಟೋಟಲಿ ಸೃಷ್ಟಿ ಹೆಂಗೆ ಹುಟ್ಟುತ್ತಾನಂದ್ರೆ ಇದೆಲ್ಲ ವಚನಗಳು ಇವೆ, ಬ್ರಹ್ಮಾಂಡದಲ್ಲಿದೆ. ಹಂಗಾಗಿ ಬೇರೆ ಬೇರೆ ಲೋಕದಲ್ಲಿ ದೇವತೆಗಳು ಉಂಟು. ಆ ದೇವತೆಗಳಿಗೆ ಆಜ್ಞೆ ಕೊಡ್ತಾರೆ ಯಾರು? ಮಡಿವಾಳ ಮಾಚಿದೇವರು. ನೋಡ್ರಿ, ಆ ವೇಳೆದೋಳ್ ನಾಗಲೋಕದಿಂದ ಒಬ್ಬ ನಾಗದೇವತೆಯು ಬಂದು ನಮಸ್ಕರಿಸಿ ನುಡಿದ ವಚನ. ಸಂಸ್ಕೃತದಲ್ಲಿ ಅವ್ರು ಹೇಳ್ತಾರೆ, ಸಂಸ್ಕೃತ ಭಾಷೆ. ಸೊ ದೇವತೆಗಳಿಂದ ಹಿಡಿದು ಟೋಟಲಿ ಅರ್ಥ ಮಾಡ್ಕೊಡ್ರಿ. ಸಂಸ್ಕೃತ ಭಾಷೆಯಲ್ಲಿ ಷಟ್ಸ್ಥಲ ಪ್ರಕ್ರಿಯೆ ಇದ್ರೆ ಏನು ತಪ್ಪಲ್ಲ. ಭಾಷೆ, ಸೊ ಅದನ್ನು ನಾವು ಏಟ್ ಮಾಡಬಾರ್ದು. ಯಾಕಂದ್ರೆ ಅದು ಸನಾತನದಿಂದ ಬಂದಂತ ಅದು ಭಾಷೆ. ಅದು ಲೀಲೆಗೋಸ್ಕರ ಬಂದಂಥವ್ರು. ಹೀಗೆ ಕನ್ನಡ ಹೆಂಗೆ ಈಗ ಶರಣರು ಬಂದು ವಚನದಲ್ಲಿ ಕನ್ನಡದಲ್ಲಿ ಬರೆದ್ರು, ಹಂಗ ಆ ಭಾಷೆ ಇತ್ತು, ಸಂಸ್ಕೃತ ಭಾಷೆ ಇತ್ತು, ಅಲ್ಲಿ ಪ್ರಕ್ರಿಯೆಗಳನ್ನ ಕೊಟ್ಟರು ಅವರು. ತಪ್ಪೇನಿದೆ ಅದರಲ್ಲಿ? ಲೀಲೆಗೋಸ್ಕರ ಬಂದಂಥವ್ರು ಆ ಪ್ರಕ್ರಿಯೆಗಳು ಹೇಳ್ಬಾರ್ದ? ಅವರು ಲೀಲೆ ಷಟ್ಸ್ಥಲವನ್ನು ಹೇಳ್ಬಾರ್ದ? ಅವಾಗ ನಾಗಲೋಕದ ಗಣಂಗ ಬಂದು ಏನ್ ಹೇಳ್ತಾರೆ? ಬೋ ಬೋ ದೇವ ಶಿಖಾಮಣಿ ತವ ಮಹಾ ಸಿದ್ದರಾಮೇಶ್ವರೋ ಮಲ್ಲೋಕ ನಾಲ್ಕು ದೇವಾಸುತ ಭೂಮಿ ಮನುಜ ಶೇಷ ಮಂತ್ರ. ಹಿಂಗೆ ಅವ್ರೇನ್ ಹೇಳ್ತಾರೆ, ನಮ್ಮ ಲೋಕದ ಕಡೆಯಿಂದ ಬೇರೆ ಲೋಕದಲ್ಲಿ ಅವರು ಆ ಆತ್ಮ ಪಾಸ್ ಆಗಿ ಹೋಯ್ತು, ನಮ್ಮ ಲೋಕಕ್ಕೆ ಬಂದಿಲ್ಲ ಅಂತ ಅವ್ರು ಬಂದು ಅಪ್ಪಣೆಯನ್ನ ಒಪ್ಪಿಸ್ತಾರ. ಅವ್ರು ಯಾಕೆ ಒಪ್ಪಿಸ್ತಾರ? ಬಂದು ಅವರು ಇಲ್ಲಾಂದ್ರೆ ಭಯ. ನೀವು ಕೇಳ್ಬೋದು, ಇವರು ಮಡಿವಾಳ ಮಾಚಿದೇವರು ಹೆಂಗೆ ಹೋಗ್ಬೋದು ಅಲ್ಲಿಗೆ? ಆ ಲೋಕಕ್ಕೆ ಹೆಂಗೆ ಹೋಗ್ಬೋದು? ಅವರು ವಿಶ್ವತೋಮುಖ, ವಿಶ್ವತೋ ಚಕ್ಷು, ವಿಶ್ವತೋ ಭಾವ, ಇಡೀ ಪಿಂಡ ಬ್ರಹ್ಮಾಂಡದ ಹೊರಗಿರ್ತಕ್ಕಂಥ ಪರವಸ್ತುಗಳು. ಕ್ಷಣ ಮಾತ್ರದಲ್ಲಿ. ಇದಕ್ಕೆ ಇನ್ನೊಂದು ಘಟನೆ, ಒಂದು ಬಸವಣ್ಣನವ್ರ ಪವಾಡ ಹೇಳ. ಯಾಕಂದ್ರೆ ಟೈಮ್ ಇದೆ, ನೀವು ಎಷ್ಟೊತ್ತು ಕುಂತ್ರೆ ಹೇಳ್ತೀನಿ ನಾನು. ಇಲ್ಲಿ ಏನಾಗಿದೆ ಗೊತ್ತಾ? ಬಸವಣ್ಣನವರು ಲೀಲೆಗೋಸ್ಕರ ಬಂದ್ರು. ಲೀಲೆಗೋಸ್ಕರ ಬಂದಂತ ಬಸವಣ್ಣನವರು ಇಲ್ಲಿ 770 ಅಮರ ಗಣಗಳು, ಲಕ್ಷದ ಮೇಲೆ 96,000 ಗಣಗಳು ಎಲ್ಲ ಸೇರ್ಬೇಕಾಗಿತ್ತು. ಅಲ್ಲಿ ಲಿಂಕ್ಸ್ ಇತ್ತು. ಆವು ಕಿಚ್ಚು ಮುಟ್ಟಿಯ ಶಿಶುವೆಂದು ಎತ್ತ ತಾಯಿ ಬೆಂಬತ್ತಿ ಇಪ್ಪಂತೆ ನೀನು ಇಪ್ಪೆಯ್ಯ. ಯಾರಿಗೆ? ಕೂಡಲ ಸಂಗಮದೇವ್. ಅಲ್ಲಿ ಪರವಸ್ತುಗೂ ಮತ್ತು ಬಸವಣ್ಣವ್ರ ಲಿಂಕ್ಸ್ ಇತ್ತು. ಅವ್ರಲ್ಲಿ ಕೇಳ್ತಾರೆ, ಆಜ್ಞೆ ಕೊಡ್ತಾರೆ. ಈಗ ಗಣಗಳು ಇಷ್ಟು ಜನ ಸೇರಿದ್ದಾರೆ, ಇಲ್ಲಿ ಇಷ್ಟು ಜನ ಸೇರ್ಬೇಕಾಗಿದೆ, ಇನ್ನು ಮುಂದೆ ಹೆಂಗೆ ಅಂತ ಕ್ವಶನ್ ಹಾಕಿದ ತಕ್ಷಣ ಪರಶಿವ ಹೇಳ್ತಾರೆ, ಅಲ್ಲಿ ಕಾಶ್ಮೀರದಲ್ಲಿ ಅರಸು ಮಹಾದೇವ ಭೂಪಾಲ ಇದ್ದಾನೆ, ಅಲ್ಲಿ ಇಂತಿಷ್ಟು 1000 ಜನ ಗಣಗಳಿದ್ದಾರೆ. ಅಲ್ಲಿ ಅವನು ಕೋಟೆ ಕಟ್ಕೊಂಡ್ಬಿಟ್ಟು ಅವನು ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಮಹಾದೇವ ಭೂಪಾಲ. ನೀವು ವ್ಯಾಪಾರಿಯ ವೇಷದಲ್ಲಿ ಹೋಗಿ ನೀನು ಆ ಗೇಟನ್ನು ದಾಟಿ ನೀನು ನಿನ್ನ ಜೋಳಿಗೆಯಲ್ಲಿ ಅವ್ರನ್ನ ಹಾಕೊಂಬರ್ಬೇಕು. ಯಾರನ್ನ? ನೋಡ್ರಿ ಹೆಂಗಿದೆ ಇದು ಸಾಹಿತ್ಯ ಇರೋದು. ಅವಾಗ ಏನ್ ಮಾಡ್ತಾರೆ? ಬುತ್ತಿ ಕಟ್ಸ್ಕೊಂಡ್ಬಿಟ್ಟು ವ್ಯಾಪಾರಿ ವೇಷ ಹಾಕೊಂತಾರೆ. ಬಸವಣ್ಣನವರು ಕ್ಷಣ ಮಾತ್ರದಲ್ಲಿ ಅಲ್ಲಿ ಹೋಗಿ ನಿಲ್ತಾರೆ. ಕ್ಷಣ ಮಾತ್ರದಲ್ಲಿ ಎಲ್ಲಿ ನಿಲ್ತಾರೆ? ಅಲ್ಲಿ ಗೇಟ್ ಬಾಗಿಲು ನಿಲ್ತಾರೆ. ಹೆಂಗ್ ನಿಲ್ತಾರೆ ಅವರು? ಅಲ್ಲಿ ಅವರಿಗೆ ಅಣಿಮಾದಿ ಸಿದ್ಧಗಳು ಅಳವಟ್ಟಿರ್ತಾವ. ಅವರಿಗೆ ಅಣಿಮಾದಿ ಸಿದ್ಧಗಳಂದ್ರೆ ಏನು? ಅಣಿಮಾ, ಗರಿಮಾ, ಲಗಿಮಾ, ಪರಕಾಯ ಪ್ರವೇಶ. ಅಣಿಮಾ ಅಂದ್ರೇನು? ಸಣ್ಣ ಅಣುವಾಗೋದು. ಲಗಿಮಾ ಅಂದ್ರೇನು? ದೊಡ್ಡ. ಲಗಿಮಾ ಅಂದ್ರೇನು? ಜಂಪಿಂಗ್. ಅಲ್ಲಿ ಹನುಮಂತನಿಗೆ ಆ ಸಿದ್ಧಗಳು ಅಳವಟ್ಟಿತ್ತು. ಅರ್ಥ ಮಾಡ್ಕೊಡ್ರಿ. ಇದು ಏನು? ಸಮುದ್ರವನ್ನು ದಾಟುವಂತ ಇದಾಗಿ. ಅಲ್ಲಿ ಸಮುದ್ರ ದಾಟೋಗಿ ಅಲ್ಲಿ ಏನ್ ಮಾಡಿದ್ರು ಗೊತ್ತಾ? ಅಲ್ಲೆಲ್ಲ ಭದ್ರ ಕೋಟೆ ಇತ್ತು, ಎಲ್ಲಿ ಸೀತಾ ಕಾವಲು ಇತ್ತು. ಅವಾಗ ಏನ್ ಮಾಡಿದ್ರೆ ಅಲ್ಲಿ ಅಣುವಾಗಿ ಆ ಇರುವೆ ಟೈಪ್ ಹಂಗ ಕಾಲಗೆಸವಾಗಿ ಸೀತೆ ಹತ್ರ ಪ್ರತ್ಯಕ್ಷ.
ಒಪ್ರಿ, ಏನಾಗಲ್ಲ. ಅಲ್ಲಿ ಪ್ರತ್ಯಕ್ಷ ಆಗಿ ಏನಕ್ಕೋ ಏನ್ ಹೇಳ್ಬೇಕು ಏನ್ ಕೊಡ್ಬೇಕು ಕೊಟ್ಟು ಆಮೇಲೆ ಇವ್ರ ಕೈ ಹಿಡ್ಕೊಂಡು ಹೋದ್ರು. ಯಾರ ಹತ್ರ? ರಾವಣನ ಹತ್ರ ಹಿಡ್ಕೊಂಡು ಹೋದ್ರು. ಅಲ್ಲಿ ಮತ್ತೆ ಮೇಲೆ ಕುಂದ್ರಬೇಕಂತ ಏನ್ ಮಾಡಿದ್ರು? ಗರಿಮ ಆದ್ರು ಅವ್ರಿಗೆ. ಗರಿಮ ಆಗ್ಲಿಲ್ವಾ? ಬಾಲ ಸುತ್ತಿ ಗರಿಮ ಮೇಲೆ ಕುತ್ಕೊಂಡ್ರು. ಇವನು ಸುಟ್ಟ ಹಾಕ್ಬೇಕಂತ ಹೇಳ್ಬಿಟ್ಟು ಬಾಲಕ್ಕೆ ಬೆಂಕಿ ಹಚ್ಚಿದ್ರು ಅವ್ರು. ಅವಾಗ ಏನ್ ಮಾಡಿದ್ರು? ಆರಿದ್ರು. ಅಲ್ಲೆಲ್ಲೆಲ್ಲೆಲ್ಲಿ ಏನ್ ಮಾಡಿದ್ರು ಅವರು? ಬಸವಣ್ಣವ್ರು ಏನ್ ಮಾಡಿದ್ರು? ಲಗಿ ಮಜಾಸ್ತವಾಗಿ ಬಾಗಿಲ ನಿಂತ್ಕೊಂಡ್ರು. ಅಲ್ಲಿ ಕಾವಲುಗಾರರು ಏನ್ ಮಾಡಿದ್ರು? ಒಳಗೆ ಯಾರನ್ನು ಬಿಡಲ್ಲ. ಅವ್ರು ಹೇಳಿದ್ರು ಬಸವಣ್ಣನವರು ಮಹಾ ಚತುರ ಬುದ್ಧಿ ಇರ್ತಕ್ಕಂಥ. ಏನಪ್ಪ ಎಂತ ರಾಜ್ಯ ನಿಮ್ದು? ಒಬ್ಬ ವ್ಯಾಪಾರಿ ಇದೀನಿ ನಾನು, ನೋಡು ಯಾಲಕ್ಕಿ ಇದಾವೆ, ಉತ್ತುತ್ತಿದೆ, ಸೊ ಬೇರೆ ಬೇರೆ ವ್ಯಾಪಾರಕ್ಕೆ ಒಳಗೆ ಬಿಡ್ಲಿದ್ರೆ ಹೆಂಗಪ್ಪ? ಬೇಗ ಬಂದು ಹೋಗ್ಬಿಡ್ತೇನೆ ನಾನು. ಬಿಡು, ಆಯ್ತು, ತೂಕ ಮಾಡ್ಕೊಂಡ್ಬೇಕಾದ್ರೆ ಬಿಡು, ಚೆಕ್ ಮಾಡ್ಕೊಂಡ್ಬಿಡು. ಆಯ್ತು, ಎಲ್ಲ ಚೆಕ್ ಮಾಡಿದ್ರು, ಬಿಟ್ಟಾದ್ಮೇಲೆ ಅಲ್ಲಿ ವ್ಯಾಪಾರಕ್ಕೆ ನಿಲ್ತಾರೆ. ಅವಾಗ ಮೊದ್ಲೇ ಪಂಚ ಪರುಷ ಬಸವಣ್ಣ ನೋಡಿದ ತಕ್ಷಣ ಎಲ್ಲರಿಗೂ ಅಟ್ರಾಕ್ಟಿವ್. ನಮ್ಮನೆಗೆ ಬರ್ರಿ ಪ್ರಸಾದಕ್ಕೆ, ಊಟಕ್ಕೆ ನಮ್ಮನೆಗೆ ಬರ್ರಿ, ಇಲ್ಲೇ ಉಳಿರಿ, ಪರವಸ್ತು ನೋಡ್ರಿ. ಅವಾಗ ಹೇಳ್ತಾರೆ, ಅಯ್ಯೋ ನಂದೊಂದು ಕೆಟ್ಟ ನಿಯಮ ಇದೆ. ಏನು ಅಂದ್ರೆ ಜಂಗಮರಿಗೆ ಗಣಗಳಿಗೆ ಊಟ ಮಾಡಿಸ್ದ ಹೊರತು ನಾನು ಊಟ ಮಾಡಂಗಿಲ್ಲ. ನಿಮ್ಮಲ್ಲಿ ಯಾರು ಇದಾರ ಗಣಗಳು ಜಂಗಮರು ಇದಾರ? ಅವಾಗ ಅವ್ರು ಹೇಳ್ತಾರೆ, ಅಯ್ಯೋ ನಮ್ಮ ರಾಜ ಅಂದ್ರೆ ಮಹಾದೇವ ಗೋಪಾಲ, ಜಂಗಮ ಪ್ರೇಮಿ, ಗಣಗಳ ಪ್ರೇಮಿ. ಒಂದು ಕೋಟೆ ಕಟ್ಬಿಟ್ಟು ಅವ್ರು ಸಾವಿರಾರು ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಅಲ್ಲಿ ಇಟ್ಕೊಂಡ್ಬಿಟ್ಟಾನೆ. ಆದ್ರೆ ಯಾರನ್ನು ಬಿಡಂಗಿಲ್ಲ. ಮತ್ತೆ ಹೆಂಗ್ ಮಾಡ್ಬೇಕು? ಒಳಗೆ ಹೋಗ್ಬೇಕಾರೆ ಏನ್ ಮಾಡ್ಬೇಕು? ಅಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಟ್ಟರೆ ಮಾತ್ರ ಒಳಗೆ ಬಿಡ್ತಾರೆ. ಅವಾಗ ಹೋದ್ರು, ಅಲ್ಲಿ ಕೆಲವು ಸಕೀಲಂಗಳ ಪ್ರಶ್ನೆಗಳನ್ನು ಕೇಳಿದ್ರು. ಎಲ್ಲ ಪರವಸ್ತು ಹೋಗಿ ಒಳಗೆ ಹೋದ ತಕ್ಷಣ ದಾರಿಯಲ್ಲಿ ಒಬ್ರು ಜಂಗಮರು ಹೋಗ್ತಾ ಇದ್ರು. ಅವ್ರಿಗೆ ಅಡ್ಡು ಬಿದ್ದು, ದಯಮಾಡಿ ನನ್ನ ನೇಮ ಇದೆ, ನೀವು ಪ್ರಸಾದ ಮಾಡಿದ್ರೆ ನಾನು ಸ್ವಲ್ಪ ಪ್ರಸಾದ ಮಾಡ್ತೀನಿ ಅಂತ ಕೇಳ್ಕೊಂತಾರೆ. ಅವ್ರು ನೋಡ್ತಾರೆ, ಯಾಕಂದ್ರೆ ಅರಕ್ ಬಟ್ಟೆ ಹಾಕೊಂಡು ಹೋಗಿದ್ರು ಇವರು ವ್ಯಾಪಾರ ವ್ಯವಸ್ಥೆಯಲ್ಲಿ. ಇಲ್ಲ ನಮ್ಮ ಕೈಲಾಗಲ್ಲ ಹೋಗಂತ ಏನು ಹೇಳ್ತಾರೆ. ಅವಾಗ ವಾದ ಮಾಡ್ತಾರೆ, ಭಕ್ತ ಜಂಗಮ ಅಂದ್ರೆ ಏನು? ಭಕ್ತನ ಭಕ್ತಿಗೆ ನೀವು ಸ್ಪಂದಿಸಿದ್ರೆ ನೀವಂತ ಜಂಗಮ. ಸೊ ಈ ತರ ಹಿಂಗೆಲ್ಲ ಆರ್ಗ್ಯುಮೆಂಟ್ಸ್ ಮಾಡಿದ ತಕ್ಷಣ ಒಳ್ಳೆ ಮನುಷ್ಯ ಸಿಕ್ಬಿಟ್ನಪ್ಪ, ನೀವು ಹೆಂಗ್ ತಪ್ಸ್ಕೋಬೇಕಂತ ಹೇಳ್ಬಿಟ್ಟು ತಪ್ಸ್ಕೊನ್ಲಿಕ್ಕೆ ಏನ್ ಹೇಳ್ತಾರೆ, ನಾವು ಇಂತಿಷ್ಟು 1000 ಜನ ಜಂಗಮರಿದೀವಿ, ಎಲ್ಲರಿಗೂ ನೀವು ಬಡ್ಸೋದಾದ್ರೆ ಬೇಕಾದ್ರೆ ನಾನು ಓಕೆ, ಆಯ್ತು ಕರೀರಿ ಅಂತ ಅಂದ್ಬಿಡ್ತಾರೆ ಬಸ್. ಇದು ಹೋಗಿರೋದು ಎಷ್ಟು? ಒಬ್ರು ಬುತ್ತಿ ಎಷ್ಟಿದೆ? ಒಂದು ಬುತ್ತಿ. ಎಲ್ಲರೂ ಏನೋ ನೋಡೋಣಪ್ಪ ಏನೋ ಏನ್ ಮಾಡ್ತಾನಂತ ಬಿಟ್ಟು ಎಲ್ಲ ಕುಂದಿರ್ತಾರೆ. ಎಲ್ಲ ಸೃಷ್ಟಿ ಮಾಡ್ಬಿಟ್ಟು ಎಲ್ಲ ನೀಡಿ ಏನೋ ಒಂದ್ ಸ್ವಲ್ಪ ಬುತ್ತಿ ಇರುತ್ತಲ್ಲ, ಒಂದು ಅಣುವಿನಷ್ಟು ಇಟ್ಟು ಸ್ತೋತ್ರ ಮಾಡ್ಬಿಡ್ತಾರೆ. ಯಾರ್ಯಾರಿಗೆ ಯಾವ್ಯಾವ ಪದಾರ್ಥ ಭೋಜನ ಇಷ್ಟನೋ ಅವು ಸೃಷ್ಟಿ ಆಗ್ಬಿಡ್ತಾವೆಲ್ಲ. ನೋಡ್ರಿ ನಡೆದ ಘಟನೆ ಹೆಂಗಿದೆ. ಆವಾಗ ಎಲ್ಲರಿಗೂ ತೃಪ್ತಿ ಆಗುತ್ತೆ. ಎಲ್ಲರಿಗೂ ತೃಪ್ತಿ ಆದ ತಕ್ಷಣ ಎಲ್ಲ ಪ್ರಸಾದ ಆದ್ಮೇಲೆ ವಿಚಾರ ಮಾಡ್ತಾರೆ, ಕುಂದಿಸ್ಕೊಂಡ್ಬಿಟ್ಟು, ಯಾರಪ್ಪ ನೀನು, ಎಂತ ಮಹಾತ್ಮ ಇದೆ, ನಮಗೆಲ್ಲರಿಗೂ ತೃಪ್ತಿ ಪಡಿಸ್ಬಿಟ್ಟೆ, ನಿನ್ನ ಹೆಸರು ಏನಪ್ಪ ಅಂತ ಕೇಳ್ತಾರ ಅವ್ರು. ಯಾರು? ಗಣಗಳು. ಹೆಸರು ಏನು ಅಂತ ಕೇಳಿದ ತಕ್ಷಣ ನನಗೆ ಕಲ್ಯಾಣದ ಬಸವಣ್ಣ ಅಂತ ಹೇಳ್ತಾರ ಅವ್ರು. ಕಲ್ಯಾಣದ ಬಸವಣ್ಣ ಅಂದ ತಕ್ಷಣ ಅವ್ರು ನಡಿಗೆ ಹೋಗ್ಬಿಡ್ತಾರೆ. ಯಪ್ಪ, ಪರಾತ್ಪರ ವಸ್ತು, ಪರಶಿವನ ಅವತಾರ, ಇಂತಹ ಬಸವಣ್ಣವ್ರು ಬಂದರೆ ನಮ್ಗೆ ಇದು ಒಂದು ಒಳ್ಳೆ ಚಾನ್ಸ್ ಇದೆ. ಏನ್ ಚಾನ್ಸ್ ಅಂದ್ರೆ ಈ ಮಹಾದೇವ ಭೂಪಾಲನಿಂದ ತಪ್ಸ್ಕೊಳ್ಲಿಕ್ಕೆ ಇದು ಒಂದು ಒಳ್ಳೆ ಉಪಾಯ. ಇವರಿಂದ ಮಾತ್ರ ನಮ್ಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಬೇಡ್ಕೊಂತಾರೆ. ನಮ್ಗೆ ಮಹಾದೇವ ಭೂಪಾಲ ಬಹಳ ಒಳ್ಳೆಯವನು, ನಮ್ಗೆಲ್ಲ ವ್ಯವಸ್ಥೆ ಮಾಡ್ತಾನೆ, ಆದ್ರೆ ನಮ್ಗೆ ಹೊರಗೆ ಹೋಗ್ಬೇಕಾಗಿದೆ, ದಯಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ನೀವು ಅಂತ ಕೇಳ್ಕೊಂತಾರೆ. ಯಾರನ್ನ? ಅವಾಗ ಬಸವಣ್ಣವ್ರು ಏನ್ ಮಾಡ್ತಾರೆ, ಆಯ್ತಪ್ಪ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಚೀಲ ಇರುತ್ತಲ್ಲ, ಸ್ವಲ್ಪ ದೊಡ್ಡ ಇದು ಮಾಡ್ಬಿಟ್ಟು, ನೀವೆಲ್ಲರೂ ಈ ನನ್ನ ಚೀಲದೊಳಗೆ ಹೋಗ್ಬೇಕು. ಅರ್ಥ ಮಾಡ್ಕೊಡ್ರಿ, ಅಲ್ಲಿ ಘಟನೆ ಹೆಂಗಾಗಿರುತ್ತೆ. ಹೋಗ್ಬೇಕಾದ್ರೆ ಅವರು ಒಳಗಡೆಗೆ ಅಲ್ಲಿ ಏನಾಗುತ್ತಾರೆ, ಹೂವಿನ ಮೊಗ್ಗಾಗಿ ಅಲ್ಲಿ ಏನ್ ಮಾಡ್ತಾರೆ, ಅಣುವಾಗಿ ಹೂವಿನ ಮೊಗ್ಗಾಗಿ ಬೀಳ್ತಿರ್ತಾರೆ. ಪಟ್ 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 ಎಲ್ಲರೂ ಹೋಗ್ತಾರೆ. ಮೊಗ್ಗಾದ್ರೆ ಎಷ್ಟಾಗುತ್ತೆ? ಈ ಮಲ್ಲಿಗೆ ಹೂವಿನ ಮೊಗ್ಗು ಎಷ್ಟಿರ್ತಾವ? ತಗೊಂಡ್ರು, ಜಾಸ್ತಿ ಹೋದ್ರು, ಗೇಟ್ನ ಹತ್ರ ಹೋದ್ರು, ಗೇಟ್ನ ಹತ್ರ ಎಲ್ಲ ಚೆಕ್ ಮಾಡಿದ್ರು. ಏನಪ್ಪಾ ಹೋಗ್ಬೇಕಾರೆ ವೆಯ್ಟ್ ಜಾಸ್ತಿ ಭಾರ ಆಯ್ತಲ್ಲ? ಇಲ್ಲ, ಬುತ್ತಿ ಅದು ಇದು ಸ್ವಲ್ಪ ಇತ್ತಲ್ಲ, ಅದಕ್ಕೆ ಭಾರ ಇತ್ತು. ಆಯ್ತು, ನಿನ್ನ ಹೆಸರೇನು? ಕಲ್ಯಾಣದ ಬಸವ ಶೆಟ್ಟಿ ಬಸವಣ್ಣ ಅಂತಂತಂದ್ರು. ಬಿಟ್ಟು ಇತ್ತ ಟೈಮ್ ಆಗಿತ್ತು, ಮಹಾದೇವ ಭೂಪಾಲ ಜಾಗಟಿ ಬಾರಿಸಿದ, ಟೈಮ್ ಆಗಿತ್ತು, ಎಲ್ಲ ಪ್ರಸಾದಕ್ಕೆ ರೆಡಿ ಮಾಡಿ ಎಲ್ಲ ಗಣಗಳಿಗೆ ಇದು ಮಾಡ್ಬೇಕು, ಪ್ರಸಾದ ಮಾಡ್ಬೇಕಲ್ಲ. ಯಾರು ಒಬ್ರು ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಎಲ್ಲ ಚೆಕ್ ಮಾಡ್ತಾರೆ, ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಯಾರು ಇಲ್ಲ. ಸಿಟ್ಟು ಬಂದ್ಬಿಡುತ್ತೆ, ಸೈನಿಕರಿಗೆ ಇದು ಆಜ್ಞೆ ಮಾಡ್ತಾರೆ. ಆಮೇಲೆ ದ್ವಾರಪಾಲಕನ್ ಕರೀತಾರೆ, ಏನೇನಾಯ್ತು?
ಇಲ್ಲ ನಾವು ಯಾರು ಹೋಗಿಲ್ಲ, ಯಾವ ಗಣಗಳು ಹೋಗಿಲ್ಲ, ಜಂಗಮರು ಹೋಗಿಲ್ಲ, ಯಾರನ್ನು ಬಿಟ್ಟಿಲ್ಲ. ಮತ್ತೆ ಏನಾಯ್ತು? ಒಬ್ಬ ವ್ಯಾಪಾರಿ ಮಾತ್ರ ಬಂದಿದ್ದ ಅಷ್ಟೇ. ಅವ್ರ ಹೆಸರೇನು? ಕಲ್ಯಾಣದ ಬಸವ ಶೆಟ್ಟಿ ಅಥವಾ ಬಸವಣ್ಣ ಅಂತ. ಅವರಿಗೆ ಒಂದ್ ಹೆಸರೇ ಶಾಕ್. ಯಾರಿಗೆ? ಓಹೋ, ಇವರೇ ಮಾಡಿರೋದು ಮೋಸ. ಸಿಟ್ಟು ಏನು ವಿಚಾರ ಮಾಡಂಗಿಲ್ಲ, ಸಿಟ್ಟು ಬಂದ್ಬಿಡುತ್ತೆ. ನಾನು ಇದು ಮಾಡಿದಂತಹ ಎಲ್ಲ ಗಣಗಳನ್ನ ಇವ್ರು ಕರ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ಫಸ್ಟ್ ತಲೆ ತೆಗಿಸ್ಬೇಕು, ಇವ್ರನ್ನ ತಂದು ಇಡ್ಬೇಕು ಅಂತ ಹೇಳ್ಬಿಟ್ಟು ಇಬ್ರನ್ನ ಕರ್ಸ್ಬಿಟ್ಟು ಚೋರನ್ನ ಕರ್ಸಿ, ನೀವು ಹೋಗಿ ನಿಮ್ಗೆ ಇಂತಿಷ್ಟು ಇದನ್ನ ಕೊಡ್ತೀನಿ, ಉಡುಗೊರೆ ಕೊಡ್ತೀನಿ, ಹೋಗಿ ಬಸವಣ್ಣನ ತಲೆ ತರಬೇಕು. ನಡೆದ ಘಟನೆ. ಅವಾಗ ಆಯ್ತು, ಅಪ್ಪಣೆ ತಗೊಂಡು ಹೋಗ್ತಾರೆ. ಅಲ್ಲಿ ಒಳಗೆ ಹೋಗ್ಬೇಕಾಗಿತ್ತು. ಒಳಗೆ ಹೋಗ್ಬೇಕಾದ್ರೆ ಏನೇನು ಧರಿಸ್ಕೋಬೇಕು? ಲಿಂಗ, ಬಟ್ಟೆ ಅದು ಇದು ಹಾಕಂದ್ರು, ಏನು ಸುಣ್ಣಗಿನ್ನ ಬಳಕಂದ್ರು. ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಸಾಲಿಗೆ ದಾಸೋಹ ನಡೀತಿತ್ತು. ಇಲ್ಲಿ ಕೂತ್ಕೊಂಡ ತಕ್ಷಣ ಅಲ್ಲಿ ಧರ್ಮಪತ್ನಿಯರು ಮತ್ತೆ ಬಸವಣ್ಣನವರು ನೀಡ್ತಾ ಇವ್ರ ಹತ್ರ ಬರ್ತಾರೆ. ಇವರು ಬರೀ ನೋಟ ಮಾತು, ಬಸವಣ್ಣನವರ ದೃಷ್ಟಿ ಬೀಳ್ತು, ಇವರ ಎಲ್ಲ ಅವಯವಗಳು, ಮನಸ್ಸು, ಭಾವ ಎಲ್ಲ ಚೇಂಜ್. ಬಸವ ಪಂಚಪುರುಷ ಅಂದ್ರೆ ಏನು? ದೃಷ್ಟಿ ಪುರುಷ, ಮನಪುರುಷ, ಹಸ್ತಪುರುಷ ಎಲ್ಲ ಚೇಂಜ್. ಅವಾಗ ಏನ್ ಹೇಳ್ತಾರೆ ಬಸವಣ್ಣವರು? ನಿಮ್ದು ಪ್ರಸಾದ ಆದ ತಕ್ಷಣ ನಾನು ಇಂಥ ಜಾಗದಲ್ಲಿ ಇರ್ತೀನಿ, ನೀವು ಬಂದ್ಬಿಟ್ಟು ನನ್ನ ಕಟ್ ಮಾಡ್ಕೊಂಡು ಹೋಗಿ ನಿಮ್ಮ ರಾಜನಿಗೆ ಒಪ್ಪಿಸಿ ನೀವು ಆರಾಮಾಗಿರ್ರಿ ಅಂತ ಹೇಳ್ತಾರೆ. ಯಾರಿಗೆ? ಆವಾಗ ಅವ್ರು ಏನ್ ಹೇಳ್ತಾರೆ? ಯಾವ ಜನ್ಮದ ಪುಣ್ಯನೋ ಏನೋ, ನಿಮ್ಮ ದರ್ಶನದಿಂದ ನಮ್ಮ ಎಲ್ಲ ಅವಯವಗಳು ಚೇಂಜ್ ಆಗಿದ್ದಾವೆ. ನಮಗೆ ಯಾವ ಮಹಾದೇವ ಭೂಪಾಲನೂ ಬೇಡ, ಯಾವ ಕಾಶ್ಮೀರನೂ ಬೇಡ, ನಾವು ಎಲ್ಲ ಇಲ್ಲೇ ಇದ್ಬಿಡ್ತೀವಿ ಅಂತ ಹೇಳಿ. ಇಲ್ಲೆಲ್ಲ ಬೇಡ, ನೀವು ಹೋಗಿ ರಾಜನಿಗೆ ಒಪ್ಪಿಸಿ ಬೇಕಾರೆ ವಾಪಸ್ ಬರ್ರಿ ಅಂತ ಅಂತಾರೆ. ಆವಾಗ ಹೋಗ್ತಾರೆ ಅವರು. ಅಲ್ಲಿ ಗೇಟ್ನಾಗ ಬಿಡಂಗಿಲ್ಲ, ಯಾರೋ ಗಣಗಳು ಬಂದ್ರಂತ ನ್ಯೂಸ್ ಬರ್ತೇವೆ, ಮೊದ್ಲು ಬಿಡಪ್ಪ ಒಳಗೆ. ಅವ್ರು ಹೋದ ತಕ್ಷಣ ರಾಜ ಏನ್ ಮಾಡ್ತಾನೆ ಹೋಯ್ತಾ? ಉದ್ದಕ್ಕೆ ಅಡ್ಡಕ್ಕೆ ಬೀಳ್ತಾನೆ. ಯಾರು? ಮಹಾದೇವ ಭೂಪಾಲ. ಯಾಕೆ ಬೀಳ್ತಾನೆ? ಅವ್ರ ಜಂಗಮ ರೂಪ ಇರುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏನ್ ರಾಜ, ನಮ್ಗೆ ಯಾಕೆ ನಮಸ್ಕಾರ ಮಾಡ್ತೀಯ? ನಾವ್ ಯಾರು? ನೀನು ಕಳಿಸಿದಂತ ಚೋರರು ನಾವು. ಆ ಮಹಾತ್ಮನ ದರ್ಶನದಿಂದ ನಮ್ಮ ಜೀವನ ಪಾವನ. ನಿನ್ನ ರಾಜ್ಯನೂ ಬೇಡ, ಏನೂ ಬೇಡ, ನಾವು ಹೊಂಟಿವಿ ಅಂತ. ಅವಾಗ ಏನು ಮಹಾದೇವ ಭೂಪಾಲ ಹೇಳ್ತಾನೆ ಗೊತ್ತಾ? ಹುಟ್ಟು ಬಟ್ಟೆಯಲ್ಲಿ ನಾನು ಮೊದಲು ಕಲ್ಯಾಣಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾನು ಯಾವ ಶಿಕ್ಷೆಗೆ ಗುರಿ ಆಗ್ತಾನೇನೋ ಗೊತ್ತಿಲ್ಲ. ಹೋಗಿ ಮೊದಲು ಅವ್ರು ಶರಣರು ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೆಂಡತಿ ಮಕ್ಕಳನ್ನ ಕರೆಸಿ ನಾವು ಹೊಂಟೆ ಅಂತಂತೇಳ್ಬಿಟ್ಟು ರೆಡಿ ಆಗ್ತಾರೆ. ನೀವು ದಯಮಾಡಿ ಬರಬೇಡ್ರಿ, ನಿಮ್ಗೆ ಕಷ್ಟ ಆಗ್ತಾ ಅಂದ್ರು ಹೆಂಡತಿ ಮಹಾದೇವಿ ತಾಯಿ ಏನ್ ಮಾಡ್ತಾರೆ? ವಾಪಸ್ ಕಲ್ಯಾಣಕ್ಕೆ ಬರ್ತಾರೆ. ಹಂಗಾಗಿ ನಾ ಹೇಳ್ತಿರೋದು ಯಾಕೆ ವಿಷಯ ಹೇಳಿದ್ದೀನಿ ಅಂದ್ರೆ, ಮಡಿವಾಳ ಮಾಚಿದೇವರು ಅವ್ರ ಶಕ್ತಿ ಎಷ್ಟಿತ್ತು ಅಂದ್ರೆ, ಎಲ್ಲಿ ಜಸ್ಟ್ ಮಾಯೆ ಆಗಿ ಕೆಲವೇ ಸೆಕೆಂಡುಗಳಲ್ಲಿ ಆ ಲೋಕದಲ್ಲಿ ಪ್ರತ್ಯಕ್ಷ ಆಗಿ ಅವ್ರನ್ನ ಲೂಟಿ ಮಾಡುವಷ್ಟು ಶಕ್ತಿ ಅವ್ರಿಗೆ ಇತ್ತು. ಅದಕ್ಕಾಗಿ ಅವ್ರು ಓಡ್ ಬಂದು ಸಿಗ್ನಲ್ಸ್ ಕೊಟ್ರು. ಆ ನಂತರ ಏನಾಗತ್ಕೋ ಆಯ್ತಾ? ನಮ್ಮ ಲೋಕಕ್ಕೆ ಮುಂದೆ ಪಾಸ್ ಆಗಿರೋ ಅಂದ ತಕ್ಷಣ ಆ ಲೋಕಕ್ಕೆ ಮೆಸೇಜ್ ಕಳಿಸ್ತಾರೆ. ಅಲ್ಲೇನಾಗತ್ಕೋ ಆಯ್ತಾ? ಅಲ್ಲಿ ಪಾರ್ವತಿ ಮತ್ತೆ ಪರಮೇಶ್ವರರು ಎಂಟ್ರಿ ಆಗ್ತಾರೆ. ಇಲ್ಲಿ ವಚನಗಳಿದಾವೆ ಇದರಲ್ಲಿ. ಎಲ್ಲಿ ಎಂಟ್ರಿ? ಅನುಭವ ಮಂಟಪಕ್ಕೆ ಎಂಟ್ರಿ. ಏನು ಅದ್ಭುತ ಅಂದ್ರೆ ಅದ್ಭುತ. ಇದು ವಚನಗಳು, ಡೈಲಾಗ್ಸ್ ಎಷ್ಟಿದೆ. ಅವಾಗ ಶಿವನ ಹತ್ರ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಅವಾಗ ಶಿವ ಏನ್ ಹೇಳ್ತಾರೆ? ನೀವು ಪಾರ್ವತಿಯನ್ನ ಕೇಳ್ರಿ ಅಂತ ಹೇಳ್ತಾರೆ. ಪಾರ್ವತಿಯನ್ನ ಕೇಳ್ರಿ ಅಂದ ತಕ್ಷಣ ಪಾರ್ವತಿ ತಾಯಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಆಗ್ಲಿ ಸಿದ್ದರಾಮೇಶ್ವರನ್ ತರದಿರ್ಲಿ, ನನ್ನ ಮೋಹದ ಮಗ, ನನ್ನ ಮುದ್ದಿನ ಮಗ ಚೆನ್ನಬಸವಣ್ಣ ನನ್ನ ಬಾಲಕನಾಗಿ ನನ್ನ ಮೊಲೆಯಾಲ್ ಮೊದಲು ಕುಡಿಲಿ, ಆನಂತರ ನಾನು. ಇವು ಡಿಸ್ಕಷನ್. ಯಾಕಂದ್ರೆ ಪಾರ್ವತಿಯ ಮಗುವಾಗಿರ್ತಾರೆ ಒಂದು ಜನ್ಮದಲ್ಲಿ. ಇವೆಲ್ಲ ಬಹಳ ಇದೆ ಇದು. ಅವಾಗ ಚೆನ್ನಬಸವಣ್ಣವ್ರು ಏನ್ ಹೇಳ್ತಾರೆ ಗೊತ್ತಾ? ಆರ್ಗ್ಯುಮೆಂಟ್ಸ್ ನೋಡೋಣ ಸ್ವಲ್ಪ, ಅದನ್ನ ನೋಡೋಣ. ಚೆನ್ನಬಸವಣ್ಣವ್ರು ಹೇಳ್ತಾರೆ, ಪಾರ್ವತಿ ತಾಯಿಗೆ ಹೇಳ್ತಾರೆ, ತಾಯೇ ಸಾಕಾರದ ಸಿದ್ದರಾಮಯ್ಯನು ಬಾರನೆ, ಸಾಕಾರದ ಸಿದ್ದರಾಮಯ್ಯನು ಬಾರನೆ, ಬಾರದಿದ್ದರೆ ನೀನು ತರಲರಿಯಳೆ, ನೀ ತಾರದಿದ್ದರೆ ಕೂಡಲ ಚೆನ್ನ ಸಂಗಮ ದೇವರ ಬಾಲಕ ನೆಂತು ಸೈರಿಪ ಹೇಳ ತಾಯೇ. ನೀನು ಅಕಸ್ಮಾತ್ ಸಿದ್ದರಾಮಯ್ಯನ ತಾರದಿದ್ರೆ ನಾನು ಹೆಂಗೆ
ಸೈರಿಸ್ಲಿ ತಾಯಿ ಅಂತ ಯಾರಿಗೆ ರಿಕ್ವೆಸ್ಟ್ ಮಾಡ್ತಾರೆ? ಪಾರ್ವತಿ ತಾಯಿಗೆ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅವಾಗ ಪಾರ್ವತಿಯರು ನುಡಿದರು. ನೋಡಿ ಹೇಳ್ತಾರೆ ಅವರು, ಸಂಸ್ಕೃತದಲ್ಲಿ ಹೇಳ್ತಾರೆ, ತನ್ಮುಖಾಂಬೋಜ ನಿಶ್ಚಂದ ಗೀರ ಮಧುರಾಯ ಶಿಶೋ ಕುಚಾಯೋ ಕ್ಷೀರ ಲಹರಿ ಸಾಂದ್ರಿತಾತ್ಪಂ ಪಯಂ ವಿಭಾ. ನೀನು ಮೊದಲು ನನ್ನ ಮಗುವಾಗಿ ಮೊಲೆ ಹಾಲು ಕುಡಿ ನೀನು ಅಂತ ಕೇಳ್ತಾರೆ ಅವರು. ಯಾರು? ಎಲ್ಲಿ? ಅನುಭವ ಮಂಟಪದಲ್ಲಿ. ನೋಡ್ರಿ ಡಿಸ್ಕಷನ್ ಹೆಂಗಿದೆ. ಆವಾಗ ಚನ್ನಬಸವಣ್ಣರು ಹೇಳ್ತಾರೆ, ಷಟ್ಸ್ಥಲದವರು ನಾವಾದ ಬಳಿಕ, ಹಿಂದಿನ ಜನ್ಮದಲ್ಲಿ ನಾನು ನಿನ್ನ ಮಗು ಆಗಿರ್ಬೋದು, ಈಗ ಏನಾಗಿದೆ ನಾನು? ಷಟ್ಸ್ಥಲದವರು ನಾವಾದ ಬಳಿಕ ಕ್ಷೀರಪಾನವೆಂತು ತಾಯೇ ಮಾಡಿದಲ್ಲಿ ಶಿಶುವಾದಲ್ಲಿ ಅಜ್ಞಾನದ ಭಾವದ ಸಂಭವದಲ್ಲಿ ಕೂಡಲ ಚೆನ್ನ ಸಂಗಮ ದೇವರ ಶರಣರೆಂತು ಹೇಳ ತಾಯೇ. ಸೊ ನನಗೆ ನಾನು ಕುಡಿಯಲ್ಲ ಅಂತ ಹೇಳ್ತಾರೆ ಅವರು. ಮುಂದೆ ಪಾರ್ವತಿ ಮತ್ತೆ ಡಿಸ್ಕಷನ್ ಆಗುತ್ತೆ. ಆಮೇಲೆ ಪ್ರಭುದೇವರು ಎಂಟ್ರಿ ಆಗ್ತಾರೆ. ತಾಯಿ ನುಡಿದ ನುಡಿಯಲ್ಲಿ, ಚನ್ನಬಸವಣ್ಣ ಹೇಳ್ತಾರೆ, ತಾಯಿ ನುಡಿದ ನುಡಿಯಲ್ಲಿ ಕಲಂಕದಾಶ್ರಯ ತೋರುವುದಿಲ್ಲ, ತೋರಿದಡೆಯೂ ಸಂಶಯ ಉಂಟು, ಏನಾಗದಂತೆ ಮುಂದಿನ ಆಚರಣೆ ಲಿಂಗಕ್ಕೆ ಉಚಿತವೇ ಕೂಡಲ ಚನ್ನಸಂಗಮ ದೇವರಲ್ಲಿ ಪ್ರಭುದೇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಅವಾಗ ಪ್ರಭುದೇವರು ಏನ್ ಹೇಳ್ತಾರೆ ಗೊತ್ತಾ? ಆರೋಗ್ಯದಲ್ಲಿ ರೋಗ ಉಂಟೆ. ಪಾಯಿಂಟ್ಸ್ ನೋಡ್ರಿ, ಆರೋಗ್ಯದಲ್ಲಿ ರೋಗ ಉಂಟೆ ಅಂದ್ರೆ ಸೊ ಎನರ್ಜಿಯಲ್ಲಿ ರೋಗ ಇರಲ್ಲ. ಅಮೃತದಲ್ಲಿ ವಿಷ ಉಂಟೆ. ಅಮೃತ ಅಂದ್ರೆ ಅದರಲ್ಲಿ ವಿಷ ಉಂಟೆ. ಕಪಿಲೆಯ ಸಾರದಲ್ಲಿ ಉಗ್ರ ಉಂಟೆ, ಚಿತ್ಪಿಂಡದಲ್ಲಿ ಅಜ್ಞಾನದ ಮೊಳಕೆ ಉಂಟೆ, ಗುಹೇಶ್ವರ ಲಿಂಗದ ಶಕ್ತಿಯ, ನೋಡ್ರಿ, ಗುಹೇಶ್ವರ ಲಿಂಗದ ಶಕ್ತಿಯ ಸ್ತನಪನ್ಯ ಅಂದ್ರೆ ಮೊಲೆ ಹಾಲು ಯುಕ್ತವಲ್ಲವೇ ಚನ್ನಬಸವಣ್ಣ, ಕುಡಿ ಅಂತ ಹೇಳ್ತಾರೆ ಅವರು. ಹೇಳಿದಲ್ಲಿ ದೋಷವಿಲ್ಲವೆಂದು ಮೊದಲೇ ಅರಿಯುದ ಅದೆಂತಿರಲಿ, ಮಾಡಿದ ಆಚರಣೆಯ ಪ್ರಸಂಗ ಮುಂದೆ ಗಣಗಳಲ್ಲಿ ಬಂದರಂತೂ ನಿರೂಪಿಸ ಕೂಡಲ ಚನ್ನಸಂಗಮ ದೇವ. ಮತ್ತೆ ಒಂದು ಕ್ವಶನ್ ಹಾಕ್ತಾರೆ, ನಿನಗೇನು, ನಿನ್ನ ಗಣಗಳಿಗೇನೋ, ನನಗೇನು, ಕಲಿಯುಗದ ಗಣಗಳಿಗೇನೋ, ನಾಗಲೋಕದ ಗಣಗಳೇನು, ರುದ್ರಲೋಕದ ಗಣಗಳೇನು, ಗುಹೇಶ್ವರ ಲಿಂಗ ತಾಯಿ ಪ್ರಸನ್ನವಾದರೆ ಹಾಲು ಕುಡಿದರೇನು, ಹಾಲುಂಡು ಶಿಶುವಾಗಿ ತೊಡೆಯಲ್ಲಲ್ಲಾಡಿದರೇನು, ಆಚಾರಕ್ಕೆ ಆತಂಕವಿಲ್ಲ ಚನ್ನಬಸವಣ್ಣ, ಏನು ತೊಂದರೆ ಆಗಲ್ಲಪ್ಪ, ಕುಡಿ ನೀನು ಅಂತ ಹೇಳ್ತಾರೆ. ಸ್ವಾಮಿ ನೀವು ಹೇಳಿದ ನಿಜ ರೂಪದಲ್ಲಿ ಸಂದೇಹದ ಕಿಚ್ಚು ಉಗಮಿಸುತ್ತದೆ. ನನಗೆ ಸಂದೇಹ ಇದೆ. ಅದೆಂತೆಂದೊಡೆ ಆಚಾರ ಜಂಗಮ ತಾನಾಗಿ ಅನಾಚಾರಿ ತಾಯಿಯ ಮೊಲೆ ಹಾಲ ನುಂಡರೆ. ಇಲ್ಲಿ ಪಾಯಿಂಟ್ಸ್ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಎಲ್ಲಿ ಏನಿದೆ? ಆಚಾರ ಜಂಗಮ ತಾನಾಗಿ ಅನಾಚಾರಿ ತಾಯಿಯ, ಅನಾಚಾರಿ ಯಾಕೆ? ಅಲ್ಲಿ ಬಂದಿರೋದಲ್ಲಿ ಅನಾಚಾರಿ ತಾಯಿಯ ಮೊಲೆ ಉಂಡರೆ ಕೂಡಲ ಚನ್ನಸಂಗಮ ದೇವರು ಮೆಚ್ಚಿ ಮುಕ್ತಿಯ ಮಾಳ್ಪರೆ ಹೇಳ ಅಲ್ಲಮ್ಮ ಮಹಾಪ್ರಭು. ನೋಡಿ ಎಲ್ಲ ಡಿಸ್ಕಷನ್ ಆಗಿದೆ. ಆಮೇಲೆ ಮುಂದೆ ಹೇಳ್ತಾರೆ ಪ್ರಭುದೇವರು, ಆಚಾರ ಜಂಗಮ ತಾನು ಅನಾಚಾರಿ ತಾಯಿಯಲ್ಲಿ ಲಕ್ಷ್ಯ ಬಿಡುವನೆ. ಆಚಾರ ಜಂಗಮ ತಾನು ಅನಾಚಾರಿ ತಾಯಿಯಲ್ಲಿ ಲಕ್ಷ್ಯ ಬಿಡುವನೆ, ಇದೇಕೆ ಸಂಶಯ, ಲೋಕದಲ್ಲಿಲ್ಲದ ವಿಚಾರ ಕೇಳಬಾರದು, ಗುಹೇಶ್ವರ ಲಿಂಗಕ್ಕೆ ಚನ್ನಬಸವಣ್ಣ. ಮುಂದೆ ಬಹಳ ಇದೆ ವಚನಗಳು. ಏನ್ ಹೇಳ್ತಾರೆ ಅಂದ್ರೆ, ಪ್ರಭುದೇವರು ಹೇಳ್ತಾರೆ, ನೀ ಷಟ್ಸ್ಥಲ ಬ್ರಹ್ಮವೆಂಬುದು ಪ್ರಸಿದ್ಧ. ಯಾರಿಗೆ ಹೇಳ್ತಾರೆ? ನೀ ನಿರಾಕಾರಿ ಜಂಗಮವೆಂಬುದು ಪ್ರಸಿದ್ಧ, ಜಗತ್ ಪ್ರಸಿದ್ಧ. ನೀ ಸ್ಕಂದನೆಂಬುದು ಪ್ರಮತ ಪ್ರಸಿದ್ಧ. ನೋಡ್ರಿ, ಸ್ಕಂದ ಒಂದು ಪಾಯಿಂಟ್ಸ್ ಅಂದ್ರೆ ಅಲ್ಲಿ ಪಾರ್ವತಿಯ ಮಗುವನಾಗಿರ್ತಾವ. ನೀ ಗುಹೇಶ್ವರ ಲಿಂಗದ ನಿಜ ಭಕ್ತನೆಂಬುದು ಸರ್ವ ಪ್ರಸಿದ್ಧ ಚನ್ನಬಸವಣ್ಣ. ಆಮೇಲೆ ಚನ್ನಬಸವಣ್ಣ ಹೇಳ್ತಾರೆ, ತಾವಾಡಿದ ನುಡಿಯಿಂದ ಸ್ವೇಚ್ಛಾಚಾರಿಯಾದೆ, ತಾವಾಡಿದ ನುಡಿಯಿಂದ ಸ್ವತಂತ್ರನಾದೆ. ಇದು ಕಾರಣ ಕೂಡಲ ಸಂಗಮ ದೇವರ ತಾಯಿಯ ಸ್ತನಪಾನದಲ್ಲಿ ಮನವಿಲ್ಲ ಕೇಳ ಪ್ರಭುವೇ. ನಾನು ಸ್ವತಂತ್ರ ಆಗಿದ್ದೀನಿ, ಆದ್ರೆ ನನಗೆ ಏನಿಲ್ಲ, ಮನಸ್ಸಿಲ್ಲ, ಹಾಲು ಕುಡಿಯೋದ್ರಲ್ಲಿ ನನ್ನ ಮನಸ್ಸಿಲ್ಲಪ್ಪ ಅಂತ ಹೇಳ್ತಾರೆ. ಅವಾಗ ಪ್ರಭು ಹೇಳ್ತಾರೆ,
ಆ ಸ್ವತಂತ್ರನೆಂಬರುವು ಮುಂದುಗೊಳ್ಳುವುದೆಂದು ಅಮ್ಮನವರಲ್ಲಿ ಇಚ್ಛೆ ತೋರಿದೆ. ಇಚ್ಛಾ ಪುರುಷರೆಂಬ ಮದವು ಮುಂದುಗೊಳ್ಳುವುದೆಂತು ಅಮ್ಮನವರಲ್ಲಿ ನುಡಿ ಸೂಸಿದೆ. ಇದು ಕಾರಣ ಗುಹೇಶ್ವರ ಲಿಂಗದ ನುಡಿಯಂತೆ ನಡೆದರೆ ಲೇಸು, ನೀನು ನಡೆದರೆ ಲೇಸು, ಇಲ್ಲದಿದ್ದರೆ ಗುರುದ್ರೋಹಿನಿ ಚನ್ನಬಸವಣ್ಣ, ನೀನು ಗುರುದ್ರೋಹಿ ಆಗ್ತೀಯ ಅಂತ ಹೇಳ್ತಾರೆ. ಯಾರು? ಪ್ರಭುದೇವರು ಚನ್ನಬಸವಣ್ಣನವರಿಗೆ ನೀ ಗುರುದ್ರೋಹಿ ಆಗ್ತೀಯ ಅಂತ ಹೇಳ್ತಾರೆ. ಅವಾಗ ಪ್ರಭುದೇವರ ವಾಕ್ಯಮಂ ಕೇಳಿ ಬಹು ಕೋಪದಿಂದ ಚನ್ನಬಸವಣ್ಣ ಅವ್ರು ನುಡಿತಾರೆ. ಸಿಟ್ಟು ಬಂದ್ಬಿಡುತ್ತೆ. ಯಾರಿಗೆ? ಚನ್ನಬಸವಣ್ಣವ್ರಿಗೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾನು ಗುರುದ್ರೋಹಿ ಅಲ್ಲ ನೀನು ಅಂತ ಹೇಳ್ತಾರೆ. ಉದಾಹರಣೆ ಕೊಡ್ತಾರೆ. ಅನಿಮಿಷಯ್ಯನ ಲಿಂಗವ ಧರಿಸಿ ಲಿಂಗದ್ರೋಹಿಯಾದಾತ ನೀನು. ಏನ್ ಪಾಯಿಂಟ್ಸ್ ಹೇಳ್ತಾರೆ ನೋಡ್ರಿ. ಎಲ್ಲ ಎಚ್ಚರಿದ್ದೀರಾ ಅಥವಾ ಮಲಗಿದಿರ? ಅನಿಮಿಷಯ್ಯನ ಲಿಂಗವ ಧರಿಸಿ ಲಿಂಗದ್ರೋಹಿಯಾದಾತ ನೀನು. ಗುರುವಿಲ್ಲದೆ ನಿಜ ದರುವಿನಿಂದ ಲಿಂಗವ ಧರಿಸಿ ಗುರುದ್ರೋಹಿಯಾದಾತ ನೀನು. ಗುರುವಿಲ್ಲದೆ ನಿಜ ದರುವಿನಿಂದ ಗುರುದ್ರೋಹಿಯಾದಾತ ನೀನು. ಅದಂತಿರಲಿ ಗುರುಭಕ್ತ ಸಿದ್ದರಾಮಯ್ಯನ ಬಯಲು ಮಾಡಿ ಗುರುದ್ರೋಹಿಯಾದಾತ ನೀನು ಕೂಡಲ ಚನ್ನ ಸಂಗಮ ದೇವ. ಯಾರು? ನಾನು ಗುರುದ್ರೋಹಿ ಅಲ್ಲ ನೀನು. ಯಾಕೆ? ಅನಿಮಿಷಯ್ಯನ ಲಿಂಗ ಏನು? ಅನಿಮಿಷಯ್ಯನ ಘಟನೆ ಏನು? ಅನಿಮಿಷಯ್ಯನ ಘಟನೆ ಏನು? ಯಾರು ಹೇಳ್ತೀರಾ? ಅನಿಮಿಷಯ್ಯನ್ಗೆ ಲಿಂಗ ಕೊಟ್ಟಾತ ಯಾರು? ಯಾವಾಗ? ಯಾವಾಗಪ್ಪ? ಹೇಳ್ರಿ ಹೇಳ್ರಿ ನೋಡೋಣ. ಅನಿಮಿಷಯ್ಯನ್ಗೆ ಲಿಂಗ ಕೊಟ್ಟಾತ ಬಸವಣ್ಣ ಯಾವಾಗ? ಯಾವಾಗ ಅಂತ ನಾನು ಕೇಳಿದ ಅಷ್ಟೇ. ನನಗೆ ರಾಜ ಗೀಜ ಪ್ರಶ್ನೆ ಬರಂಗಿಲ್ಲ. ದ್ವಾಪರದಲ್ಲಿ. ಯಾವ ಹೆಸರಿನಿಂದ? ಕನ್ಫ್ಯೂಸ್ ಇದೆಯಲ್ಲ. ವಚನಗಳಿದಾವಪ್ಪ. ಬಂದು ಲೆಕ್ಕ ಕೇಳ್ತಾರೆ. ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ಲೆಕ್ಕ ಕೇಳ್ತಾರೆ. ಪನಿಷ್ಮೆಂಟ್. ಯಾಕಂದ್ರೆ ಲೀಲೆ ಮಾಡಿ ಎಲ್ಲ ಪ್ರತಿಯೊಂದು ವಚನಗಳನ್ನು ಬರೆದು ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಈಗ ಒಂದು ಪಕ್ಷ ನಾವು ನಿಮ್ಮ ಕ್ವಶನ್ಸ್ಗೆ ಪ್ರೇಮಕ್ಕ ತಾಯಿಯವರು ಇದಾರಲ್ಲ. ಈಗ ದ್ವಾಪರ ಯುಗದಲ್ಲಿ ಅನಿಮಿಷಯ್ಯನವರು ಬಸವಣ್ಣನವರು ವೃಷಭಾವತಾರದಲ್ಲಿ ಬಂದು ಲಿಂಗ ಕೊಟ್ಟಾರೆ ಅಂತ ಅಂದ್ರೆ ಲಿಂಗ ಮೊದಲು ಇತ್ತೋ ಇಲ್ಲ? 12ನೇ ಶತಮಾನಕ್ಕಿಂತ ಮೊದಲು ಲಿಂಗ ಇತ್ತ ಇಲ್ಲ? ನೋಡ್ರಿ ಕನ್ಫ್ಯೂಸ್. ಅದನ್ನು ಸಬ್ಜೆಕ್ಟ್ ಇಡೋಣ ಬೇಕಾದ್ರೆ ಇನ್ನೊಂದ್ಸರಿ. ಯಾವಾಗ ಅವಾಗ ಏನ್ ಹೇಳ್ತಾರೆ ಗೊತ್ತಾ? ಇಲ್ಲಿ ನಮ್ಗೆ ಮುಂದಿನ ಡಿಸ್ಕಷನ್ ಬೇಡ. ಈಗ ಏನ್ ಹೇಳ್ತಾರೆ? ಗುರುದ್ರೋಹಿ ನಾನಲ್ಲ, ನೀನು ಗುರುದ್ರೋಹಿ. ಪಾಪ ಅಲ್ಲಿ ಯೋಗದಲ್ಲಿ ಕೂತಂತಹ ಅಸ್ಥಿ ಪಂಜರವನ್ನು ಇಟ್ಕೊಂಡಂತಹ ಯುಗ ಯುಗಾಂತರದಲ್ಲಿ ಕೂತಂತಹ ಅನಿಮಿಷಯನ್ನ ಹೋಗಿ ಲಿಂಗವನ್ನ ತಗೊಂಡ್ಬಿಟ್ಟು ಅವ್ರು ಏನ್ ಮಾಡಿದೆ? ಬಾಡಿಯನ್ನ ಬಿತ್ತು. ಲಿಂಗ ತಗೊಂಡ ತಕ್ಷಣ ಅವ್ರ ಪ್ರಾಣ ಹೋಗ್ಲಿಲ್ಲ, ಬಾಡಿ ಬೀಳಿಲ್ವಾ? ಗುರುವನ್ನು ಸಾಯಿಸಿದೆಲ್ಲಪ್ಪ ನೀನ್ ಗುರುದ್ರೋಹಿ ಅಂತ ಹೇಳ್ತಾರೆ. ನೋಡ್ರಿ ಹೆಂಗ್ ಬೈತಾರೆ, ಹೆಂಗ್ ಜಗಳ ಆಡ್ತಾರೆ ನೋಡ್ರಿ. ನೀನ್ ಗುರುದ್ರೋಹಿ. ಆವಾಗ ಪ್ರಭು ಹೇಳ್ತಾರೆ, ಗುರು ಮುಟ್ಟಿ ಗುರುಲಿಂಗ ಜಂಗಮ ತಾನಾದ ಸಿದ್ದರಾಮಯ್ಯ. ಅಂತಪ್ಪ ಸಿದ್ದರಾಮಯ್ಯನ ಬಯಲು ಮಾಡಿದ ಕಾರಣ ಗುರುದ್ರೋಹ, ಲಿಂಗದ್ರೋಹ, ಜಂಗಮದ್ರೋಹ ಸಂಭವಿಸುತ್ತಲ್ಲ ಕೂಡಲ ಚನ್ನ ಸಂಗಮ ದೇವ. ನಿನಗೆಲ್ಲವೂ ಯಾಕಂದ್ರೆ ಸಿದ್ದರಾಮೇಶ್ವರನ್ ಬೇರೆ ಬಯಲು ಮಾಡ್ಬಿಟ್ಟಿಯಾ, ಅಲ್ಲಿ ಬೇರೆ ಅನಿಮಿಷನ್ ಯೋಗನ್ನ ಫಿನಿಶ್ ಮಾಡ್ಬಿಟ್ಟಿಯಾ, ನೀನೇ ಗುರುದ್ರೋಹಿ ಅಂತ ಹೇಳ್ತಾರೆ. ಪ್ರಭುದೇವರು ಹೇಳ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿರ್ತಾರೆ. ಆ ಪ್ರಭುದೇವರ ವಚನ, ಆಚಾರ್ಯ ವಿರಹಿತವಂತೂ ವಿಡಿದಿಹನೆಂದರೆ ಅದೆಂತು ಕೇಳಯ್ಯ, ಕೊಟ್ಟಾಗಲೇ ಗುರುವಾದ. ಕೊಟ್ಟಾಗಲೇ ಯಾರು? ಅನಿಮಿಷಯ್ಯ. ಕೊಟ್ಟಾಗಲೇ ಗುರುವಾದ, ಹಿಡಿದಾಗಲೇ ಶಿಷ್ಯನಾದ. ಶಿಷ್ಯನೆಂಬ ಭಾವ ಅಡಗಿ ಗುರು ಲಿಂಗ ಜಂಗಮವಾದ. ಇದು ಕಾರಣ ಗುಹೇಶ್ವರ ಲಿಂಗದಲ್ಲಿ ಗುರುದ್ರೋಹಿ ನಾನೆಂತೂ ಹೇಳ ಚನ್ನಬಸವಣ್ಣ. ಅಲ್ಲಿ ಏನಾಗಿದೆ ಗೊತ್ತಾ? ಅನಿಮಿಷ ಯೋಗಿಯ ಹಿಂದಿನ ಜನ್ಮದ ಯಾರು ಅವರು? ಅಲ್ಲಮ್ಮ ಪ್ರಭುನೇ, ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಸುಮ್ಮನೆ ಟ್ರಾನ್ಸ್ಫರ್ ಆಯ್ತು ಅಷ್ಟೇ. ಇಲ್ಲಿ ಆ ಶಕ್ತಿ ಪೂರ್ತಿ ಪ್ರಭುವಿನ ಬಾಡಿಗೆ ಏನಾಯ್ತು? ಟಚ್ ಆಯ್ತು ಅಷ್ಟೇ. ಅಲ್ಲಿ ಎಲ್ಲಿ ಏನೇನು ಗುರುದ್ರೋಹನೇ ಇಲ್ಲ ಅಂತ ಹೇಳ್ತಾರ ಅವ್ರು. ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಅನಂತ ಎಷ್ಟು ಬೇಕಾದ್ರೂ ಅವ್ರ ಬಾಡಿಗಳನ್ನ ತರುವಂತ ಶಕ್ತಿ ಅವರಲ್ಲಿದೆ. ಹಂಗಾಗಿ ನಾನು ಗುರುದ್ರೋಹಿ ಅಲ್ಲ, ನೀನು
ಪಾರ್ವತಿ ತಾಯಿಯವರ ಒಲೆ ಹಾಲನ್ನ ಕುಡಿಲೇಬೇಕು. ಆವಾಗ ಏನಾಗುತ್ತೆ ಹೋಯ್ತಾ, ಆಯ್ತು ಅಂತ ಹೇಳ್ಬಿಟ್ಟು ಚನ್ನಬಸವಣ್ಣರು ಒಪ್ಕೊಂತಾರೆ. ಅಲ್ಲಿ ಸಭಾ ಮಂಟಪದಲ್ಲಿ ಆ ಮಗುವಾಗಿ ಪಾರ್ವತಿಯ ಒಲೆ ಹಾಲನ್ನು ಕುಡಿತಾರೆ. ಅಲ್ಲಿ ವಚನಗಳು ಅದ್ಭುತ ಅಂದ್ರೆ ಅದ್ಭುತ. ಆ ನಂತರ ಮತ್ತೆ ಸಿದ್ದರಾಮೇಶ್ವರನ ತರಿಸ್ತಾರೆ ಅವರು. ಅವಾಗ ಇದೆಲ್ಲ ಲೀಲೆ ನಡೆಯುತ್ತೆ. ಸೊ ಈ ಎಲ್ಲ ಘಟನೆಗಳನ್ನ ಪ್ರಾಕ್ಟಿಕಲ್ ಮಾಡಿ ಆ ಲೋಕದವರನ್ನ ಕರೆಸಿ ಅನುಭವ ಮಂಟಪದಲ್ಲಿ ಎಲ್ಲ ತೋರಿಸಿದ್ದಾರೆ. ಆ ವಚನಗಳು ಇದ್ದಾವೆ, ಸಾಕಷ್ಟು ಲೋಕಗಳಿದ್ದಾವೆ, ಆ ದೇವತೆಗಳು ಇದ್ದಾರೆ, ಅವೆಲ್ಲ ಲೀಲೆಗಳು ನಡೆದವೆ. ಈಗ ನಮಗೆ ಬಂದು ಶರಣರು ಇಷ್ಟೆಲ್ಲ ಲೀಲೆ ಮಾಡಿದೀವಿ, ನೀವೇನ್ ತಿಳ್ಕೊಂಡಿರಪ್ಪ, ನಿಮ್ಮ ಗುರುಗಳು ಏನು ತಿಳ್ಕೊಂಡ್ರು ಅಂದ್ರೆ ಏನ್ ಹೇಳ್ತೀರ? ಆನ್ಸರ್ ಏನ್ ಕೊಡ್ತೀರಿ? ಇದು ನನ್ನ ವಚನನ? ನನ್ನ ವಚನನ ಇದು? ಹಂಗಾಗಿ ಇದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಕೇಳಿ, ಡಿಸ್ಕಷನ್ ಕ್ವಶನ್ಸ್ ಕೇಳಿ.